ಎಲ್ಲರೂ ಅರಿವಿನ ಆಲಯದಂತಿರುವ ಹರಿವು ಸಂಸ್ಥೆಯ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದೇವೆ. ಉತ್ತರ ಪ್ರದೇಶದ ಮೂಲದವರು ಅಜಯ್ ಕುಮಾರ್ ಸಿಂಗ್. ಇವ್ರ ಹೆಸರು ಕೇಳಿದ್ರೆ ಬಹಳಷ್ಟು ಜನರಿಗೆ ಒಂದು ರೀತಿಯ ದಕ್ಷ ಭಾವ ಹಾಗೆ ಗೌರವ ಅನ್ನುವಂಥದ್ದು ಮೂಟ ಹೋಗುತ್ತೆ. ಬುಕ್ಸ್ಗೆ ಬಂದು ನೋಡಿ ಬಹಳ ಸಂತೋಷ. ಅಲ್ಲಮ ಪ್ರಭು ನನಗೆ ಬಹಳ ಇಷ್ಟವಾದ. ಸರ್ ಹೋಗೋಕ್ ಮುಂಚೆ ನೀವು ಯಾವಾಗ ಹೊರಟ್ಬಿಡ್ತೀರೋ ಅಂತ ನಿಮಗೆ ಹೇಳ್ಬಿಡೋದನ್ನು ಹೇಳಿ ಮುಗಿಸ್ಬಿಡೋಣ ಅಂತ ನಾನು ಬೈಕನ್ನು ಕಿತ್ತುಕೊಂಡೆ. ಏನನ್ಸ್ತು ಅಂದರೆ ಅವಾಗಲೇ ಸರ್ ಮಾತಾಡ್ತಿರುವಾಗ ಸಾಕಾಗ ಇದ್ದೋಗ್ಬೇಡ. ನೋಡಿ ಸರ್, ನಿಮ್ ಸ್ನೇಹಿತರೆಲ್ಲ ಬಂದು ಉಲ್ಟಾ ಸೀದಾ ಪ್ರಶ್ನೆ ಕೇಳೋದು ಅಷ್ಟೇ ಅಂತ ಹೆದರ್ಸ್ತಾ ಇರೋದು ನಮ್ಮ. ಇದಕ್ಕೆ ಮೂಲ ಆಧಾರವಾಗಿ ಎಲ್ ಬಸವರಾಜ್ ಅವರ ಅಲ್ಲಮನ ವಚನ ಚಂದ್ರಿಕೆಯನ್ನು ಒಂದು ಅಧಿಕೃತವಾದ ಪುಸ್ತಕದಿಂದ ತಗೊಂಡಿದ್ದಾರೆ. ಶಿವಕುಮಾರ್ ಅವರು ಅಲ್ಲಮನಿಗೆ ಕೊಡ್ತಾ ಇದ್ದಾರೆ. ಹೌದಾ ಸರ್? ಅದೇ ವಚನ ನಾನು ಮಾಡುವ ಪ್ರಾಣ ಪೂಜೆಯಲ್ಲಿ ಮೌನಮೇ ಗಂಟೆ ಅಂತ ಹೇಳ್ತೀನಿ. ನನಗೆ ಏನನ್ನಿಸ್ತು ಅಂದರೆ ಅವಾಗಲೇ ಸರ್ ಮಾತಾಡ್ತಿರುವಾಗ ಸುಮ್ಮನೆ ಸಾಕಲ್ಲ ಎದ್ದೋಗ್ಬಿಡೋಣ ಅಂತ. ಸಾಕಲ್ಲ ಅವರು ಮಾತಾಡಿದ್ದು, ಇನ್ನೇನು ಬೇಕು, ಇನ್ನೇನಿದೆ, ಎಲ್ಲ ಹೇಳ್ಬಿಟ್ಟಿದಾರಲ್ಲ, ಹೊರಟು ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು ಸರ್. ಅಂದರೆ ಅಷ್ಟು ಚೆನ್ನಾಗಿ ಅವರು ಭಾಳ ಶ್ರದ್ಧೆಯಿಂದ ಎಲ್ಲ ಪುಟಗಳನ್ನು ಓದ್ಕೊಂಡು ಬಂದರು. ಸಂತ ಕವಿ ಅಂತ ಒಂದು ಹೊಸ ಪದ ಬಳಸಿದ್ರು ಸರ್, ಅದು ನನಗೆ ಇಷ್ಟ ಆಯಿತು. ಇನ್ನೊಂದು, ಈ ಹುಡುಗಿ ಮಾತಾಡ್ತಾ ಅವಳಿಗೆ ಗೊತ್ತಿಲ್ಲ, ಹೆಚ್ಚು ಅಲ್ಲಮ್ಮನ ಓದ್ಕೊಂಡಿಲ್ಲ, ಆದರೆ ಅವಳು ಬಹಳ ಇನ್ನಸೆಂಟಾಗಿ ಪದಾರ್ಥ ಅಂತ, ಪದಗಳ ಅರ್ಥ ಅನ್ನೋದನ್ನು ಪದಾರ್ಥ ಅಂತ ಒಂದು ಪದ ಬಳಸಿದ್ಲು ಅವಳು. ಅದರ ಅರ್ಥ ಗೊತ್ತಿಲ್ಲದೆ ಬಳಸಿದ್ಲು. ಆದರೆ ಪದಾರ್ಥ ಅಂತ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸಕಲೆಂಟು ಕಾಳುಗಳನ್ನು, ಸಕಲೆಂಟು ತರಕಾರಿಗಳನ್ನು, ಏನೇನು ಸಿಕ್ಕುತ್ತೆ ಎಲ್ಲಾನು ಹಾಕಿಬಿಟ್ಟು ವರ್ಷಕ್ಕೆ ಒಂದು ಸತಿ ಮಾಡೋ ಒಂದು ಅಡುಗೆಗೆ ಪದಾರ್ಥ ಅಂತ ಹೆಸರು. ಪದಾರ್ಥ ಎಲ್ಲ ಇರುತ್ತದ್ರಲ್ಲಿ, ಏನಿಲ್ಲ ಅಂತ ಮಾತ್ರ ಕೇಳಬೇಡಿ, ಎಲ್ಲ ಥರದ ತರಕಾರಿ ಕಾಳುಗಳು ಎಲ್ಲ ಇರೋದಂತ. ಅಲ್ಲಮನ ವಚನಗಳು ಒಂಥರ ಎಲ್ಲ ವಿಚಾರಗಳು ಇರುವ ಪದಾರ್ಥವೇ ಅದು, ಪದಾರ್ಥ. ಹೌದು. ಆಮೇಲೆ ಈ ವಚನ ಅಲ್ಲಮನಾಗಲಿ ಈ ಥರ ಎಲ್ಲ ವಚನಕಾರರಾಗಲಿ ಅವ್ರು ನಮ್ಗೆ ಎಷ್ಟು ಮೊದಲನೇ ಉಪಕಾರ, ಯಾರೋ ಬರೆದಿದ್ದಾರಲ್ಲ, ಇಲ್ಲಿ ಯಾರೋ ಬರೆದ್ರು, ಇಲ್ಲ ತುಂಬ ಓದ್ಬಿಟ್ರೆ ಎಲ್ಲೂ ಓದ್ದೆ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಬೆನ್ನುಡಿಲಿ ಬಳಸ್ಕೊಂಡಿದ್ದಾರೆ 2 ಮಾತು ಈ ಪುಸ್ತಕದ್ದು. ಇವರು ಏನು ಹೇಳ್ತಾರೆ, ನಮಗೆ ಕೀರಂ ನಾಗರಾಜ್ ಅವ್ರು ಹೇಳಿದ್ದನ್ನು ಗುಬ್ಬಿ ಅವ್ರು ಹೇಳಿರೋದು ಏನು ಅಂದರೆ, ನಮಗೆ ಪಂಪ ಹೆಂಗೆ ಸಿಕ್ಕಿದ್ದಾನೆ ಅಂದರೆ, ಆವಾಗ ಅವ್ನು ಬರೆದಿದ್ದನ್ನು ಊದಿ ತೂರಿ, ಅಂದರೆ ಒಂದು ಯಾವುದೋ ಒಂದು ಪೈಪ್ ಕಲ್ಪನೆ ಮಾಡಿಕೊಂಡು ನೀವು ಅಲ್ಲಿಂದ ಯಾರ್ಯಾರೋ ನಮಗೆ ಒಂದು ಪುಸ್ತಕ ಬರೀತಾ ವ್ಯಾಖ್ಯಾನ ಮಾಡ್ತಾ ಇಲ್ಲಿವರೆಗೂ ನಮಗೆ ಊದಿ ತೂರಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಯಾರ್ಯಾರೋ ಮೇಷ್ಟ್ರುಗಳು ಪಂಪನನ್ನು ಪಾಠ ಮಾಡಿ ವ್ಯಾಖ್ಯಾನ ಮಾಡಿ ಎಲ್ಲ ಉಳಿಸ್ಕೊಂಡು ಕಾಲಕ್ಕೆ ಪಂಪನನ್ನು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಅವರೆಲ್ಲ ಊದಿ ತೂರಿ ಮಾಡಿರೋದ್ರಿಂದ ಪಂಪ ನಮಗೆ ಸಿಕ್ಕಿದ್ದಾನೆ ಅಂತ. ಹಾಗೆ ವಚನಕಾರರು ಕೂಡ ಸುಮ್ಮನೆ ಮಾಹಿತಿಗೆ ಹೇಳ್ತೀನಿ, ಸರ್ಗೂ ಗೊತ್ತಿರಬಹುದು, ನಿಮಗಂತೂ ಗೊತ್ತೇ ಇರುತ್ತೆ. 12ನೇ ಶತಮಾನ ವಚನಗಳ ರಚಿತ ಕಾಲ ಅಂತ ನಾವು ಅಂದುಕೊಂಡರು. ವಚನಗಳು ನಮಗೆ ನಿಜವಾಗಿ ವಚನಗಳಾಗಲಿ ಯಾವುದೇ ರಾಮಾಯಣ ಮಹಾಭಾರತ ಎಂಥದ್ದನ್ನೇ ನಾವು ಅಕ್ಷರ ರೂಪದಲ್ಲಿ ನಮಗೆ ಅದು ನಿಜವಾಗಿ ತಾಳೆಗರಿಲಿ ಇದು ವಚನಪ್ಪ, ಇದಿಂಥದಪ್ಪ ಅಂತ ಸಿಕ್ಕಿದ್ದು ಅಕ್ಷರ ರೂಪದಲ್ಲಿ 15ನೇ ಶತಮಾನದಲ್ಲಿ. ಅಂದರೆ ನಾವು ವಚನಗಳ ರಚಿತ ಕಾಲ ಅಂತ ಯಾವುದನ್ನ ಗುರುತಿಸುತ್ತೇವೋ ಅಲ್ಲಿಂದ ನಂತರದ 300 ವರ್ಷಗಳ ನಂತರ ಅದು ನಮ್ಮ ಕೈಗೆ ಸಿಕ್ಕಿದ್ದೇನೆ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ಅಂದರೆ ವಚನಗಳ ವಿಷಯದಲ್ಲಿ ಓದುವಿಕೆ ತೂರುವಿಕೆ ಭಾರಿ ಕಮ್ಮಿ ಆಗಿದೆ ಅಂತ. ಭಾಳ ಕಡಿಮೆ ಯಾರೋ ಉಸಿರು ಕಟ್ಕೊಂಡು ದಮ್ ಕಟ್ಕೊಂಡು ಒಂದು ಸ್ವಲ್ಪ ಊದಿ ಒಂದು ಚುಚ್ಚೂರು ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಒಂದು ಚಾನಲೈಸ್ ಮಾಡಿಬಿಟ್ಟಿದ್ದಿದ್ರೆ ಅದು ಧುಮ್ಮಿಕ್ಕಿ ಧಾರೆಯಾಗಿ ತಡ್ಕೊಳ್ಳಾರ್ದಂಗೆ ಹರ್ಕೊಂಡು ಬಂದಿರ್ತಿತ್ತು ನಮಗೆ. ಆದರೆ
ತುಂಬ ಕಷ್ಟಪಟ್ಟು ದಮ್ಕಟ್ಟು ಊದಿರೋದು ವಚನಗಳು. ಯಾಕಂದರೆ ರಚಿತವಾದ್ದು 12ನೇ ಶತಮಾನ, ಅದು ನಮ್ಮ ಕೈಗೆ ಸಿಕ್ಕಿದ್ದೇ ಅಕ್ಷರ ರೂಪದಲ್ಲಿ 15ನೇ ಶತಮಾನ. ಅದಾದ ನಂತರ ಏನಾಯಿತು ಸಿಕ್ಕಿದ ಮೇಲೂ ಅನ್ನೋದು ಬಹಳ ಆಶ್ಚರ್ಯ. ಫಾಗು ಹಳಕಟ್ಟಿ ಅನ್ನುವ ಒಬ್ಬ ಪುಣ್ಯಾತ್ಮ ಲಾಯರ್ ಕೆಲಸ ಬಿಟ್ಟು ಚಿಂದಿ ಕೋಟ್ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ವಚನಗಳನ್ನು ಸಂಗ್ರಹ ಮಾಡಿದ ಕಾಲ 1900ರ ಆಚೆ ಈಚೆ. ಅಂದರೆ ಕೇವಲ 100-150 ವರ್ಷಗಳಿಗಿಂತ ಹೆಚ್ಚು ಆಗೇ ಇಲ್ಲ. ಹಳಕಟ್ಟಿಯವರು ವಚನದ ಅಲ್ಲಿಂದೀಚೆಗೆ ನಮ್ಮ ಕನ್ನಡದ ನೋಡಿ ವಚನಗಳ ಅಧ್ಯಯನ ಲೋಕ ಅಂತ ಒಂದು ಇಷ್ಟು ದಪ್ಪ ಪುಸ್ತಕ ಇದೆ. ಅದರಲ್ಲಂತೂ ಸಿದ್ದೇಶ್ವರ ಸ್ವಾಮಿಗಳು, ಬೇಂದ್ರೆಯವರು ಯಾರೆಲ್ಲ ಬರೆದ್ಬಿಟ್ಟಿದ್ದಾರೆ ಅಲ್ಲಮನ ವಚನ ನಿರ್ವಚನ. ಬಹುಶಃ ಕಳೆದೊಂದು 50 ವರ್ಷದಿಂದ ಈಚೆಗಂತೂ ಅದರಲ್ಲೂ ಸ್ವಲ್ಪ ಅಲ್ಲಮನ ವಿಷಯದಲ್ಲಿ ಬಹಳ ದೊಡ್ಡ ಪ್ರಯತ್ನಗಳು ಊದುವಿಕೆ ಮತ್ತು ತೂರುವಿಕೆಯಲ್ಲಿ ಆಗಿವೆ. ಅಂದರೆ ನಾವು ಬಿಟ್ಟ ವರ್ಷಗಳೆಷ್ಟು ತುಂಬ. ಆದರೆ ಹಂಗೆ ಬಿಟ್ಟಿದ್ರಿಂದ ಏನೋ ಪೂರ್ತಿ ಕಳೆದೇ ಹೋಗದೆ ಇಷ್ಟಾದರೂ ಕೈಗೆ ಸಿಕ್ಕಿದೆಯಲ್ಲಪ್ಪ ಅಂತ ನಾವು ಒಂದು ಸಮಾಧಾನ ಪಟ್ಕೊಳ್ಬೇಕು. ಆ ಊದುವಿಕೆ ತೂರುವಿಕೆಯಲ್ಲಿ ಈಗ ಬಹಳ ಮುಖ್ಯವಾದ ಪುಸ್ತಕ ಅಂದರೆ ಅನನ್ಯ ಅಲ್ಲಮ. ಯಾಕೆ ಅಂತ ಹೇಳ್ತೀನಿ. ಈ ನಿರ್ವಚನ ಪದ ನೋಡಿ ಎಷ್ಟು ಚೆನ್ನಾಗಿದೆ. ವಚನ ಇದೆ, ಅದನ್ನು ನಿರ್ವಚನ ಮಾಡಬೇಕಲ್ಲ. ಏನು ನಿರ್ವಚನ, ಆ ಪದ ಎಷ್ಟು ಸುಂದರವಾಗಿದೆ ಸರ್. ನಿರ್ವಚನ ಅಂದರೆ ಈಗ ನಮಗೆ ಕೆಲವು ಪದಗಳು ಅರ್ಥ ಆಗಲ್ಲಪ್ಪ. ವಚನ ಅಂದರೆ ಇದೆ ಪದ, ನಿರ್ವಚನ ಅಂದರೆ ಒಂಚೂರು ಒಡೆಯೋದು ಅಂತ ಇಟ್ಕೋಬೋದು ನಾವು. ಸರಳವಾಗಿ ಒಡೆದು ಹೇಳಿ ಪದನ ಒಗಟು ಥರ ಇದೆ, ನಮಗೆ ಎಲ್ರಿಗೂ ಅರ್ಥ ಆಗಬೇಕಾಗಿಲ್ಲ, ಎಲ್ರಿಗೂ ಅರ್ಥ ಆಗಬೇಕು. ಅಥವಾ ನಮಗೇನು ಅರ್ಥ ಆಗುತ್ತೋ ಅದೇ ನಿಜ. ಸರ್ ಹೇಳಿದ್ರಲ್ಲ, ಅವನು ಸರ್ವಾಧಿಕಾರಿ, ಶಬ್ದ ಭಂಡಾರದ, ಅವರು ಭಂಡಾರಿ ಬಸವಣ್ಣನವರು, ಇವರು ಶಬ್ದ ಭಂಡಾರದ ಭಂಡಾರಿ ಯಾರು, ನಮ್ಮ ಅಲ್ಲಮ. ಹಾಗಾಗಿ ಅದು ಅನ್ಸಲು ಅಂಥ ಪ್ರಯತ್ನವನ್ನು ಯಾರ್ಯಾರೋ ಮಾಡಿದ್ದಾರೆ. ನಿರ್ವಚನದ ಕೆಲಸವನ್ನು ತುಂಬ ಜನ ಮಾಡಿದ್ದಾರೆ. ಆದರೆ ಅದು ನಾನು ಬಯಸೋದು ಇವತ್ತಿನ ಜೆನ್ಜಿ ಕಾಲಕ್ಕೆ ಆದಷ್ಟು ಸರಳವಾಗಬೇಕು ಅಂತ. ಆದರೆ ಅಸರಳ ಅರ್ಥ ಅದೇ ಆಗಬೇಕಾಗಿಲ್ಲ. ಈಗ ಇವ್ರು ಕೊಟ್ಟಿರೋ ಅರ್ಥನೇ ಅದ ಅಂತ ಕೇಳಿದ್ರೆ ಅವ್ರ ಮುಂದೆನೇ ನಾನು ಹೇಳ್ತೀನಿ ಅದೇ ಆಗಬೇಕಾಗಿಲ್ಲ. ಈಗ ನಾನು ಒಂದು ವಚನ ಓದಿದ ತಕ್ಷಣ ನಂಗೊಂದು ಅರ್ಥ ಆಗಿರುತ್ತೆ. ಇವ್ರ ಅರ್ಥ ಇಲ್ಲ, ನಂಗೆ ಬೇರೆ ಥರ ಅರ್ಥ ಆಯ್ತಲ್ಲ, ಇವ್ರು ಈ ಥರ ಬರೆದು ಬಿಟ್ಟಿದ್ದಾರೆ, ಅಯ್ಯೋ ಅದು ಅವ್ರಿಗಾದ ಅರ್ಥ. ಇನ್ನೊಂದು ಕಾವ್ಯದ ಸೌಂದರ್ಯವೇ ಅದು, ಅವರವರಿಗೆ ದಕ್ಕುವುದು ಅದು. ಈಗ ಕೊಟ್ಟ ಕುದುರೆಯ ನೇರಲರಿಯದೆ ಅಂತ ಅನ್ನೋದನ್ನ ನಾವು ಎಲ್ಲೆಲ್ಲ ಬಳಸ್ಬಿಟ್ವಿ ಅಂದರೆ ಹೊಸ ಕಾಲದಲ್ಲಿ ಯಾರಾದರೂ ಪಕ್ಷಾಂತರ ಮಾಡಿದ್ರೆ ಹೇಳಕ್ ಶುರು ಮಾಡ್ಬಿಟ್ಟು ಅದನ್ನ ಹೇಳಿದ್ದು. ಆಮೇಲೆ ನಮ್ಮ ಶರಣರು ಅಂತ ಒಂದು ಪದ ಬಳಸ್ತೀವಲ್ಲ ಸರ್, ನನಗೆ ಶರಣರು ಅಂದರೆ ಯಾರು ಅಂತಾನೆ ಒಂದು ಪ್ರಶ್ನೆ. ಯಾರು ಶರಣರು ಅಂದರೆ ನೋಡಿ, ಸರ್ಕಾರ ಒಂದು ಜನಗಣತಿ ಅಂತ ಮಾಡತ್ತಲ್ಲ, ಅದರಲ್ಲಿ ಈ ವೀರಶೈವ ಲಿಂಗಾಯತರಿಗೆ ಏನೋ ಒಂದು ಬರುತ್ತಲ್ಲ, 3Bನೋ ಎಂಥದ್ದೋ ಬರಬಹುದು. ಅದನ್ನು ಬರೆಸ್ಬಿಟ್ರೆ ಸರ್ಕಾರ ನಮ್ಮನ್ನು 3B ಅಂತ ಬರ್ಕೊಂಬಿಟ್ರೆ ಶರಣರ ನಾವು, ಹೌದಾ? ಅಥವಾ ಜಾತಿಯಿಂದ ಈ ಸಮಾಜ ನಮ್ಮ ತಂದೆನ ಲಿಂಗಾಯತ ಅಂತಲೋ ವೀರಶೈವ ಅಂತಲೋ ಗುರುತಿಸಿದೆ, ತಾಯಿನ ವೀರಶೈವ ಲಿಂಗಾಯತ ಅಂತ, ಅವರಿಬ್ಬರ XYಗಳ ಕಾರಣದಿಂದ ನಾನು ಹುಟ್ಟಿದ್ದರಿಂದ ನಾನು ಶರಣನೋ? ಹೌದಾ? ಏನು ಶರಣ ಅಂದರೆ? ಅಲ್ಲಮರು ಶರಣ ಅಂದರೆ ಯಾರು ಅಂತ ಹೇಳೋದಕ್ಕೆ ಕೊಡುವ ವ್ಯಾಖ್ಯಾನಗಳನ್ನು ಕೇಳಿಬಿಟ್ರೆ, ಅಥವಾ ವಚನಕಾರರು ಹೇಳುವ ವ್ಯಾಖ್ಯಾನಗಳನ್ನು ಕೇಳಿಬಿಟ್ರೆ ಹಂಗಿದೀವ ನಾವು? ಇಲ್ಲ. ಸರ್ಕಾರಿ ಇದರಲ್ಲಿ ದಾಖಲೆಗಳಲ್ಲಿ 3B ಆಗಿಬಿಟ್ರೆ, ಜಾತಿ ಲೆಕ್ಕದಲ್ಲಿ ಲಿಂಗವಂತ ವೀರಶೈವ ಜಾತಿ ಅನ್ನಿಸ್ಕೊಂಡಿರೋರ ಮಕ್ಕಳಾಗಿ ಹುಟ್ಟಿಬಿಟ್ಟರೆ, ಆಮೇಲೆ ಓದ್ಬಿಟ್ಟು ಅದರ ಕೆಲಸಕ್ಕೆ ಸೇರ್ಕೊಂಡು ಸರಿಯಾಗಿ ಲಂಚ ಹೊಡೆದ್ಬಿಟ್ರೆ, ಉಬ್ಬತ್ತಿ ಕಟ್ಟಾಕ ಬಂದ್ಬಿಟ್ರೆ ಶರಣ ಬಂಧುಗಳೇ, ಹೌದಾ? ಶರಣರ ಅಲ್ಲ, ಖಂಡಿತ ಅಲ್ಲ. ಹಾಗಿದ್ರೆ ಯಾರು ಶರಣರು? ಆ ಕ್ರೈಟೀರಿಯಾಗಳಿದೆ. ಯಾರು ಶರಣ? ಅದಕ್ಕೆ ಯಾರು ಬದ್ಧವಾಗಿರ್ತಾರೋ ಅವರು ಈ ದೇಶದವರ, ಈ ರಾಜ್ಯದವರ, ಯಾವುದಾದ್ರೂ ಫ್ರೆಂಚ್ನವನ, ಜರ್ಮನ್ನವನ, ಎಲ್ಲಿಯವನ, ಯಾವ ಭೂಪ್ರದೇಶದವನಾರೋ ಆಗಿರಬಹುದು, ಈ ಭೂಮಿ ಮೇಲೆ ಯಾವ ಜಾತಿ ಜನಾಂಗದವನಾದರೂ ಆಗಿರಬಹುದು, ಯಾವನು 100ಕ್ಕೆ 100 ಮಾನವೀಯವಾಗಿ ಬದುಕ್ತಾನೋ ಅವನು ಶರಣ. ಆ ಥರದ ಇದನ್ನ ಹೇಳ್ತಾರೆ. ನನಗೆ ಇವಾಗ ಒಂದೊಂದ್ಸತಿ ಸರ್ ಹೇಳಿದ್ರಲ್ಲ, ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾನ್ಸ್ ಮಾಡಬೇಕು.
ಸರ್ ನೀವು ನಮ್ಗೆ ಇರೋ ನ್ಯೂಸ್ ಚಾನಲ್ಗಳನ್ನೆಲ್ಲ ಮುಚ್ಚಕ್ಕೆ ಏನೇನು ಐಡಿಯಾ ಕೊಡಬೇಕು ಅದನ್ನ ಹೇಳ್ಬಿಟ್ರಿ. ನಮ್ಗೆ ರಿಯಾಕ್ಷನ್ ಬೇಕು ಅನ್ನುವ ಕಾಲದಲ್ಲಿ ನನಗೆ ಬೆಚ್ಚಿಬಿಟ್ಟೆ ನಾನು. ಆ ಕಡೆ ಹೋಗುದಿಲ್ಲ. ಅಲ್ಲ ನೋಡಿ, ನಮ್ಮನ್ನ ಬೆಚ್ಚಿಸುವುದಕ್ಕೆ ಒಂದು ಮಾತು ಸಾಕು. ಈ ಹೇಗಿವೆ ಅಂದ್ರೆ, ನನಗೆ ಎಷ್ಟೋ ಇವರು ಕಳಿಸಿ ಆದ್ಮೇಲೆ ನಾನು ಎಲ್ಲಿವರೆಗೆ ಅಂದ್ರೆ ಸರ್, ಹಿಂಗ್ ಬಸ್ಸಲ್ಲಿ ಮೈಸೂರಿಂದ ಬರೋವರೆಗೂ ಓದ್ಕೊಂಡ್ ಬಂದಿದ್ದೀನಿ. ಅಷ್ಟೇನು ಕಷ್ಟವೇ ಈ ಪುಸ್ತಕ ಓದೋದು, ನೀವೇ ಅರ್ಥ ಕೊಟ್ಟಿದ್ದೀರಾ, ಅಲ್ಲಿ ವಚನ ಇದೆ, ಅರ್ಥ ಇದೆ, ಓದ್ಕೊಂಡ್ಬಿಡೋದು, ಕೂತ್ಕೊಂಡ್ಬಿಡೋದು, ಕಷ್ಟವೇ ಏನೂ ಇಲ್ಲ. ಆದ್ರೂ ಕಷ್ಟ. ಯಾಕೆ ಕಷ್ಟ ಅಂತ ಕೇಳಿ. ಈ ವಚನಗಳು ತುಂಬಾ ಕಷ್ಟ ಕೊಡ್ತವೆ. ಈ ವಚನಗಳನ್ನ ಓದೋದಿದೆಯಲ್ಲ, ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ ಇದು ಒಂದು ಪೇನ್ಫುಲ್ ಆದಂಥ ವಿಷಯ. ಇದು ತುಂಬ ಪೇನ್ಫುಲ್ ಅಂದರೆ ಗೊತ್ತಿಲ್ಲ ನನಗೆ ಆ ಪೇಯ್ನ್ ಅನ್ನೋ ಪದ, ಅಥವಾ ಸ್ಟನ್ ಆಗಿಬಿಡೋದು, ಒಂಥರ ಜಗತ್ತು ಮರ್ತು ಬಿಡೋದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೈ ಮೇಲೆ ಹಾವು ಸತ್ರೂ ಗೊತ್ತಾಗ್ದಂಗೆ, ಜ್ಞಾನ ಇಲ್ದಂಗೆ ಕುತ್ಕೊಂಡ್ಬಿಡೋದು. ಹಂಗೊಂದು ಒಂಥರ ಪ್ರಜ್ಞೆಯನ್ನು ಎಚ್ಚರಿಸುವ ಮೂಲಕ ನಮ್ಮನ್ನು ಪ್ರಜ್ಞಾಹೀನ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ವಚನಗಳು ಅಲ್ಲ, ಒಂದು ಸಾಲು, 2 ಶಬ್ದ, ಒಂದು ಸಾಲು. ಅದಾದ್ಮೇಲೆ ನನಗೆ ಯಾವಾಗಾದ್ರೂ ಖುಷಿನೋ ಈ ಥರ ಎಲ್ಲ ವಚನಗಳ ಬಗ್ಗೆ ಮಾತಾಡಬೇಕು ಅಂದರೆ, ಈ ಹೊಸದಾಗಿ ಮಕ್ಕಳು ಬೈಕ್ ಕಲ್ತಿರೋ ಥರ ನಾನು ಹೊಸದಾಗಿ ಈಗ 1-2 ವರ್ಷದಿಂದ ವಚನಗಳ ಅಧ್ಯಯನ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನ. ವಚನಗಳ ವಿಷಯ ಬರ್ತೀನಿ ಅಂತ ಒಪ್ಕೊಂಡ್ಬಿಡ್ತೀನ, ಇನ್ವಿಟೇಷನ್ ಪ್ರಿಂಟ್ ಆಗ್ಬಿಡತ್ತಾ, ಆಮೇಲೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಯಾಕೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಅಂದರೆ, ಒಂದು ಸೆಂಟೆನ್ಸ್ ಓದಾದ್ಮೇಲೆ ಸುಮ್ಮನೆ ಕೂತ್ಕೊಂಡು ಇದ್ರ ಆಚೆಗೆ ಇನ್ನೇನಪ್ಪ ಇದೆ, ಇನ್ನೇನು ಮಾತಾಡೋಕ್ಕಿದೆ, ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಕ್ಕೆ ಏನಿದೆ ವಚನಗಳ ಬಗ್ಗೆ, ಎಲ್ಲರೂ ಸೇರಿಬಿಟ್ಟು ಎರಡು ಪದ ಓದ್ಕೊಂಡ್ಬಿಡೋದು, ಆಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಇಷ್ಟು ಸಾಲದೆ ಅದನ್ನ ಸರ್ ಕೂಡ ಗುರುತಿಸಿದ್ರು. ನನಗೆ ಬಹಳ ಖುಷಿ ಆಯ್ತು ಅವ್ರು ಅದನ್ನ ಗುರುತಿಸಿದ್ದು. ಬಹುಶಃ ನಾನು ಈ ಮೊದಲನೇ ಇದನ್ನ ಓದಿ ಒಂದು 4 ದಿನ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಬೇರೆದು ಮುಂದಕ್ಕೆ ಹೋಗೋಕ್ಕಾಗಿದ್ದು. ನೀವು ನನ್ನ ಪುಸ್ತಕ 1 ವರ್ಷ ಮುಂಚೆ ಹಂಗಿದೆ ಪರಿಸ್ಥಿತಿ ನೋಡಿ. ಸುಮ್ಮನೆ ಒಂದು ಓದ್ತೀನಿ. ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳೋಕೆ ಮುಂಚೆ ಅವರು ಆರಿಸಿಕೊಂಡ ಮೊದಲ ಒಂದು ವಚನ. ಈ ವಚನಕಾರರು ಕನ್ನಡದಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ನಾವೆಲ್ಲ ಎಷ್ಟು ಋಣಿಗಳಾಗಿದ್ರು ಸಾಕು ಅಲ್ವಾ. ಈ ಅಲ್ಲಮ್ಮ ಬೇರೆ ಉತ್ತರ ಪ್ರದೇಶದಲ್ಲಿ ಏನಾದರೂ ಹುಟ್ಬಿಟ್ಟಿದ್ದಿದ್ರೆ ನಾವು ಸಾರ್ ಒಂಚೂರು ಟ್ರಾನ್ಸ್ಲೇಟ್ ಮಾಡ್ಕೊಡಿ ಸರ್ ಅಂತ ರತೀಶ್ ಹೋಗ್ಬಿಟ್ಟು ಸರ್ 1 ವರ್ಷ ಬೇಕಾದ್ರೆ ಕಾಯ್ತೀವಿ ಸರ್ ನಂಗೆ ಆಗಿರೋದು. ನಾವು ಈಗ ಅವ್ರು ಇಲ್ಲಿ ಹುಟ್ಟಿರೋದೊಂದು ನಮ್ಮ ಮಹಾಭಾಗ್ಯ. ಬರೆದಿದ್ದಾರೆ ಕನ್ನಡದಲ್ಲಿ, ನಮಗೂ ಆ ಕನ್ನಡ ಬರುತ್ತೆ. ಅದನ್ನು ಓದದೇ ಇರೋದು ದೌರ್ಭಾಗ್ಯ. ಒಂಥರ ಕಣ್ಣು ಮುಂದೆ ವಜ್ರ ವೈಢೂರ್ಯಗಳನ್ನು ಇಟ್ಕೊಂಡು ನಂಗೆ ಬೇಡ ಇದು ಅಂದಂಗೆ ವಚನಗಳನ್ನು ಓದದೇ ಇರೋದು. ನಿಜವನರಿತ ನಿಶ್ಚಿಂತನೆ, ಮರಣವ ಗೆಲ್ಲಿದ ಮಹಂತನೆ, ಘನವ ಕಂಡ ಮಹಿಮನೆ, ಪರವನೊಳಗೊಂಡ ಪರಿಣಾಮಿಯೇ, ಬಯಲಲೊದಗಿದ ಭರಿತನೆ, ಗುಹೇಶ್ವರ ಲಿಂಗ, ನಿರಾಳವನೊಳಗೊಂಡ ಸಹಜನೆ. ನೋಡಿ ಸಾಕಲ್ವಾ ಇದೊಬ್ಬ ಅನ್ಸುತ್ತೆ ತಾನೆ. ಎಷ್ಟು ಚೆನ್ನಾಗಿದೆ. ನನಗೆ ಸರ್ದು ಮೊದಲನೇ ಪ್ರಶ್ನೆ ಏನು ಗೊತ್ತಾ, ನೀವು ಬೈಕಬಾರ್ದು ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು. ಏನಂದರೆ, ನಿಮಗೆ ಧೈರ್ಯ ಹೆಂಗೆ ಬಂತು ಅಲ್ಲಮನ್ನ ಮುಟ್ಟಕ್ಕೆ? ಸೀರಿಯಸ್, ಮುಟ್ಟಬೇಕು ಅಂದರೆ ಧೈರ್ಯ ಬೇಕು ಅಲ್ಲಮನನ್ನ. ನೀವು ನೋಡಿದ್ರೆ, ನಿಮ್ಮ ಮುಖ ನೋಡಿದ್ರೆ ಎಷ್ಟು ಅಮಾಯಕರ ಥರ ಇದ್ದೀರಾ ಅಂದರೆ, ನಿಮ್ಮ ಮುಖದಲ್ಲಿ ಅಮಾಯಕತೆ ಎದ್ದೆದ್ದು ಹೊಡಿತಾ ಇದೆ. ನಿಮ್ಮ ಮನೆಯವ್ರು ಬಂದಿದ್ದಾರಾ, ಅಷ್ಟೇ ಅಮಾಯಕರ ಅಂತ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಷ್ಟೇ ಅಮಾಯಕರ ಮೇಡಮ್ ಇವರು? ಹೌದಾ? ಆಮೇಲೆ ಕೇಳೋಣ. ಇಷ್ಟು ಅಮಾಯಕರ ಥರ ಇದ್ದೀರಾ. ಆದರೆ ನೀವು ಇದು ಹೆಂಗೆ ಅಂದರೆ, ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಇದೆ ಓಂ ಅಂತ, ಶಿವರಾಜ್ ಕುಮಾರ್ ಫಸ್ಟ್ ಪೂಜೆ ಗೀಜೆ ಮಾಡ್ಕೊಂಡಿರ್ತಾರೆ, ಆಮೇಲೆ ಲಾಂಗ್ ಎತ್ಕೊಂಡ್ಬಂದ್ಬಿಡ್ತಾರೆ. ಹಂಗೆ ನೀವು ಇಷ್ಟು ಮುಗ್ಧ ಮುಖ ಇಟ್ಕೊಂಡು, ಇಷ್ಟು ಅಮಾಯಕ ನೋಟ ಇಟ್ಕೊಂಡು ಅದು ಹೆಂಗೆ ಅಲ್ಲಮನ್ ಮುಟ್ಟಿದ್ರಿ? ಈಗ ನನ್ನ ಅನಿಸಿಕೆಯಲ್ಲಿ ಬರೆದಿದ್ದೀನಿ ಇದರಲ್ಲಿ. ನಾನು ಸುಮ್ಮನೆ ಟಚಪ್ ಮಾಡಿದೆ, ನಾನು ಅಲ್ಲಮನನ್ನೇ ಏಕೆ ಆಯ್ಕೆ ಮಾಡಿಕೊಂಡೆ ಅನ್ನೋ ಥರ. ನಾವು ಬಾಲಭಾಷೆಯಲ್ಲಿ ಕಲಿತದ್ದು, ನಾವು ಲಿಂಗಾಯತ ಫ್ಯಾಮಿಲಿಯಿಂದ ಬಂದವನು. ನಾವು ಬಾಲಭಾಷೆಯಲ್ಲಿ ಕಲಿತದ್ದೇನು, ಆ ಹುಡುಗ
ಮಾತಾಡೋಕ್ಕೆ ಶುರು ಮಾಡ್ದ ಅಂತಂದು ಒಂದು ಸಿಂಪಲ್ ಆದ ಒಂದೆರಡು ವಚನಗಳನ್ನು ನಮಗೆ ಹೇಳ್ಕೊಟ್ಟಿದ್ರು. ತಂದೆ ನೀನು, ತಾಯಿ ನೀನು, ನಂದು ನೀನು, ಬಳಗ ನೀನು, ನೀನಲ್ಲೇ ಮತ್ತಾರು ಇಲ್ಲವೇ ಕೂಡ ಸಂಗಮಾರಿ. ಈ ಥರ ಭಾಳ ಸರಳವಾದ ಬಸವಣ್ಣನ ವಚನಗಳನ್ನ ಹೇಳಿ ನಮಗೆ ಈ ಸುಮ್ಮನೆ ಹುಡುಗರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡೋದು, ನಾವು ಅದನ್ನು ರೀಪ್ರೊಡ್ಯೂಸ್ ಮಾಡ್ತಾಯಿದ್ವಿ. ಅದಾಗೆ ಮುಂದುವರೆದು ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಹೋದ್ರು. ಕನ್ನಡ ಮೀಡಿಯಮ್ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲೊಂದಿಲ್ಲ ವಚನಗಳನ್ನು ಪ್ರಿಸ್ಕ್ರೈಬ್ ಮಾಡಿದ್ರು. ಅದೇನು ಮಾಡೋದು, ಬಯಾಟ್ ಮಾಡೋದು, ಪರೀಕ್ಷೆಯಲ್ಲಿ ಅದನ್ನು ರೀಪ್ರೊಡ್ಯೂಸ್ ಮಾಡೋದು, ಆ ಥರ ಮಾಡ್ತಾ ಬಂತು. ಹಾಗೆ ಮುಂದೆ ಸ್ಕೂಲಿಗೆ ಬಂದಾಗ ನಮ್ಮ ಊರಿನಿಂದ, ನಾವು ಹುಟ್ಟಿದ ಊರಿನಿಂದ 15 ಕಿಲೋಮೀಟ್ರ್ ದೂರದಲ್ಲಿ ನೀವು ಹೇಳಿದಾಗ ಅಲ್ಲಮ್ಮ ಹುಟ್ಟಿದ್ದ ಜಾಗ ಎಂದು ನಂಬುವ ಜಾಗ ಇದೆ. ನಂಬುವ ಜಾಗ, ಹುಟ್ಟಿದ್ದ ಜಾಗ ಅಲ್ಲ ಅಂತ ಇರ್ಬೋದು. ಅಲ್ಲ, ಈಗ ನಿಮ್ಮ ಧೈರ್ಯನ ನಾನು ಮೆಚ್ತೀನಿ ಸರ್, ಧೈರ್ಯವಂತರು ನೀವು. ಯಾಕಂದರೆ ನೀನು ನಂಬಲೇಬೇಕು ಅಂತ ಹಠ ಸಾಧಿಸುತ್ತಿರುವವರ ನಡುವೆ ನಂಬುವಂತಹ ಜಾಗ ಅಂತ. ನಿಮ್ಗೆ ಯಾವ ಧೈರ್ಯದಿಂದ ಈ ಮಾತು ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತು. ಹಾಗೆ ಮುಂದೆ ಬಂದರೆ ನಾವು ಅಲ್ಲಮ್ಮನ ಕಥೆಗಳನ್ನು ಕೇಳ್ತಾನೆ ಬೆಳೆದವ್ರು ನಾವು. ಅಲ್ಲಮ್ಮನ ಹುಟ್ಟಿದ ಜಾಗ 15 ಕಿಲೋಮೀಟ್ರು, ಅಲ್ಲಮ್ಮ ಅಕ್ಕಮಹಾದೇವಿ ಹುಟ್ಟಿದ ಜಾಗ 20 ಕಿಲೋಮೀಟ್ರು, ಅಲ್ಲಮ್ಮ ಮದ್ದಳೆ ಬಾರಿಸಿ ಆತ ಪ್ರಖ್ಯಾತನಾಗಿದ್ದ ಬನವಾಸಿ 25 ಕಿಲೋಮೀಟ್ರು, ಅಲ್ಲಮ್ಮನಿಗೆ ಗುಹೇಶ್ವರ ಸಿಕ್ಕ ಜಾಗ ಅದೊಂದು 15 ಕಿಲೋಮೀಟ್ರ್. ಇದೆಲ್ಲ ಒಂದೇ ಸುತ್ತಳತೆಯಲ್ಲಿ ಬರುತ್ತೆ. ಶಿಕಾರಿಪುರ ಸೊರಬ ಅಲ್ಲಮ್ಮನ ಗುಹೇಶ್ವರ ಸಿಕ್ಕಿರೋ ಜಾಗನೂ ಅಲ್ಲೇ ಇದೆ. ಅದಕ್ಕೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಕತೆ ಹೇಳ್ತೀನಿ. ಎಷ್ಟು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ದೆ ಅಲ್ಲಮ್ಮ ಅನ್ನೋದಕ್ಕೆ. ಅಲ್ಲಮ್ಮ ಏನು ಮಾಡ್ತಾನೆ, ಬಳ್ಳಿಗಾವಿಯಲ್ಲಿ ಹುಡ್ತಾನೆ, ಆಮೇಲೆ ಬನವಾಸಿಗೆ ಹೋಗ್ತಾನೆ, ಅಲ್ಲಿ ಮದ್ದಳೆಯನ್ನು ಬಾರಿಸ್ತಾ ಇರ್ತಾನೆ. ಬನವಾಸಿ ದೇವಸ್ಥಾನದಲ್ಲಿ ಭಾಳ ಪ್ರಖ್ಯಾತವಾದ ದೇವಸ್ಥಾನ. ಅಲ್ಲಿ ಅದೇ ಆ ರಾಜ್ಯದ ಮಂತ್ರಿಯೋ ಅಥವಾ ರಾಜನ ಮಗಳು ಕಾಮಲತೆ, ಮಾಯಾಂಗನೆ, ಏನೇನೋ ಹೆಸರುಗಳಿದ್ದಾರೆ. ಅವಳು ಅಲ್ಲಿ ಮಧುಕೇಶ್ವರನ ದೇವಸ್ಥಾನ ಪೂಜೆಗೆ ಬರ್ತಿರ್ತಾಳೆ. ಇಲ್ಲಿ ಇವನು ಮದ್ದಳೆ ಬಾರಿಸ್ತಾ ಇರ್ತಾನೆ. ಅವನು ಭಾಳ ನೋಡೋದಕ್ಕೆ ಚೆನ್ನಾಗಿರ್ತಾನೆ, ಮದ್ದಳೆ ಬಾರಿಸ್ತಾ ಇರ್ತಾನೆ. ಅವನ ಮಲ್ಲಮ್ಮನಲ್ಲಿ ಅವಳು ಅವರಿಬ್ಬರಲ್ಲಿ ಆಸೆ ಬರ್ತದೆ. ಇವನು ಅದನ್ನು ರಿಜೆಕ್ಟ್ ಮಾಡ್ತಾನೆ ಅಂತ ಕಥೆ ಇದೆ. ಅವಳ ಪ್ರೇಮವನ್ನು ನಿರಾಕರಿಸ್ತಾನೆ. ಆದರೆ ಅವಳು ಬಿಡೋದಿಲ್ಲ. ಅವಳು ರಾಜನ ಮಗಳಲ್ವಾ, ನೀನು ಬೇಕೇ ಬೇಕು ಅಂತೇಳಿ ಅವನ್ನ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಅವನು ತಪ್ಪಿಸ್ಕೊಳ್ತಾನೆ ಅಂತ ಕಥೆ ಇದೆ. ತಪ್ಪಿಸ್ಕೊಂಡು ಎಲ್ಲಿ ಬರ್ತಾನೆ ಅಂದರೆ, ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಒಂದು ತೊಗರ್ಸಿ ಅಂತ ಒಂದು ಊರಿದೆ. ತೊಗರ್ಸಿ ಅಂತ ಭಾಳ ಇಂಟ್ರೆಸ್ಟಿಂಗ್ ಆದ ಇದಕ್ಕೆ ಬರ್ತಾಯಿದ್ದೀನಿ ನಾನು. ಆ ತೊಗರ್ಸಿ ಅನ್ನೋ ಒಂದು ಊರಿದೆ. ಅದರಲ್ಲಿ ಒಂದು ಸಣ್ಣದು ಬೆಟ್ಟ ಇದೆ, ಚಿಕ್ಕ ಬೆಟ್ಟ, ಭಾಳ ದೊಡ್ಡ ಬೆಟ್ಟ ಅಲ್ಲ, ಚಿಕ್ಕ ಬೆಟ್ಟ ಇದೆ. ಅದ್ರ ಮೇಲೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಇದೆ. ಭಾಳ ನೈಸರ್ಗಿಕವಾಗಿ ಭಾಳ ಚೆನ್ನಾಗಿರೋ ಜಾಗ. ಅಲ್ಲಿ ಬೆಟ್ಟದ ಮೇಲೆ ನೋಡಿದರೆ ಒಳಗೆ ಹೆಂಗಮಾದ ಮಲೆನಾಡಿನ ಕಾಡು ಕಾಣಿಸುತ್ತೆ. ಅಲ್ಲಿ ಇವಳಿಂದ ತಪ್ಪಿಸ್ಕೊಂಡು ಬಂದ ಅಲ್ಲಮ್ಮ ಅಲ್ಲಿ ಆಶ್ರಯ ಪಡೆದಿದ್ದ ತೊಗರ್ಸಿ ಮಲ್ಲಿಕಾರ್ಜುನ ದೇವಾಲಯ. ಆ ಬನವಾಸಿಗೂ ತೊಗರ್ಸಿಗೂ ಒಂದು 50 ಕಿಲೋಮೀಟ್ರ್ ಅಷ್ಟೇ. ತಪ್ಪಿಸ್ಕೊಂಡು ಬಂದು ಇಲ್ಲಿ ಇದ್ದಿರ್ಬೋದು ಅಂತ ನಂಬಬಹುದು. ಯಾಕೆಂದರೆ 1000 ಕಿಲೋಮೀಟ್ರ್ ಅಲ್ಲ, 50 ಕಿಲೋಮೀಟ್ರ್ ಆಗಿರೋದ್ರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಇದ್ದಿರ್ಬೋದು, ಹೈಡ್ ಮಾಡ್ಕೊಂಡಿರ್ಬೋದು ಅಂತ ನಂಬಬಹುದು. ಅವಳು ಬರ್ತಾಳೆ, ಸೈನಿಕರೊಂದಿಗೆ ಬರ್ತಾಳೆ, ವಾಪಸ್ ಕರ್ಕೊಂಡು ಹೋಗಬೇಕು ಅಂತ. ಎಲ್ಲಿಗೆ? ಬನವಾಸಿಗೆ ವಾಪಸ್ ಕರ್ಕೊಂಡೋಗಿ ಅವನನ್ನು ಮದುವೆ ಆಗಬೇಕು, ಆ ಥರದ್ದು ವಿಚಾರಗಳು. ಅವಳು ಸೈನಿಕರನ್ನ ಕರ್ಕೊಂಬಂದು ಅಲ್ಲಿ ನಿಂತಿರ್ತಾಳೆ. ಇವನು ಬೆಟ್ಟದ ಮೇಲೆ ಇರ್ತಾನೆ ಅಲ್ಲಮ್ಮ. ಆವಾಗ ಅವನೇನು ಹೇಳ್ತಾನೆ, ಅವಳು ಅವ್ನಿಗೆ ವಾಪಸ್ ಬಾ ಅಂತ ಹೇಳು, ಕರ್ಕೊಂಬನ್ನಿ ಅಂತ ಸೈನಿಕರನ್ನ ಕಳಿಸ್ತಾಳೆ. ಅವಾಗ ಅವ್ನು ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗ್ತಾನಂತೆ, ತೊಲಗೆ ಅರಸಿ, ತೊಲಗೆ ಅರಸಿ, ತೊಲಗೆ ಅರಸಿ ಅಂತ ಅಲ್ಲಮ್ಮ ಕೂಗಿದಾಗ ಅದು ಮಾರ್ದನೆಗೊಳ್ತದೆ ಆ ಜಾಗದಲ್ಲಿ. ತೊಲಗೆ ಅರಸಿ ಅಂತ ಕೂಗ್ದ, ಅದು ತೊಲಗೆ ಅರಸಿ, ತೊಲಗೆ ಅರಸಿ. ಅವನಿಂದ ರಿಜೆಕ್ಟ್ ಆಗಿ ಅವಳು ವಾಪಸ್ ಹೋಗ್ತಾಳೆ ಅಂತ ಕಥೆ ಇದೆ. ಆ ಜಾಗ ಇವತ್ತು ತೊಗರ್ಸಿ ಆಗಿದೆ. ತೊಲಗೆ ಅರಸಿ ಅಂತ ಅಲ್ಲಮ್ಮ ಕೂಗಿದ ಜಾಗ ಇವತ್ತು ತೊಗರ್ಸಿ ಆಗಿದೆ. ಅದರಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ಗ್ರಾಮ ಇದೆ. ಸೊ ಆ ತೊಗರ್ಸಿಯ ಕಥೆಯನ್ನು ಕೇಳ್ತಾ ಬೆಳೆದವ್ರು ನಾವು. ಈ ಕತೆ ನಮ್ಮ ಚಿಕ್ಕ ಹುಡುಗಿದ್ದಾಗಲೇ ಗೊತ್ತು. ಹಾಗಾಗಿ ಅಲ್ಲಮ್ಮ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದಿದೆ ಕಾರಣಕ್ಕೆ.
ಅಲ್ಲಮ್ಮ ನಮ್ಮವನು, ಈ ಅಕ್ಕಮಹಾದೇವಿ ನಮ್ಮವಳು, ನಮ್ಮವರು. ನಾವು ಬಿಜಾಪುರ ಕಡೆ ಬಸವಣ್ಣ ನೋಡ್ಕೊಂಡು ಹೋಗೋದು ಬೇಕಾಗಿಲ್ಲ. ದೂರ ಬಸವಣ್ಣ ದೊಡ್ಡವನಾಗಿರ್ಬೋದು, ಇವ್ರಿಗಿಂತ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ಬೋದು, ರಾಜ ಆಗಿರ್ಬೋದು, ಬಟ್ ಇವರು ನಮ್ಮವರು, ಶಿವಮೊಗ್ಗ ಜಿಲ್ಲೆ. ನನಗೆ ಒಂದು ಕುತೂಹಲ ಆಯಿತು. ಈ ಕತೆ ತುಂಬ ಚೆನ್ನಾಗಿತ್ತು ಸರ್. ತೊಗರ್ಸಿ ಕತೆ ಗೊತ್ತಿತ್ತಾ ಎಲ್ರಿಗೂ? ನಮ್ಮ ರಾಘವೇಂದ್ರ ತೊಗರ್ಸಿ ಅಂತ ಒಬ್ಬರು ಜರ್ನಲಿಸ್ಟ್ ಇದ್ದಾರೆ. ಕಲ್ಲಿಗೆ ಆಗಲಿ ಯಾವುದಕ್ಕೆ ಆಗಲಿ ಮನುಷ್ಯರಿಗಾಗಲಿ ಮಹಿಮೆ ಬರೋದು ಕಥೆಯಿಂದ. ನೀವು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗ್ತೀವಿ, ಎಲ್ಲ ಕಡೆ ಶಿವಲಿಂಗಗಳಿದೆಯಪ್ಪ. ಗೋಕರ್ಣಕ್ಕೆ ಹೋಗ್ತೀವಿ, ಮಹಾ ಪವರ್ಫುಲ್ ಅನ್ಸುತ್ತೆ. ಯಾಕೆ? ಕಥೆಯಿಂದ. ಎಲ್ಲ ನಮ್ಮೂರ ಪಕ್ಕದಲ್ಲೂ ಒಂದು ದೇವಿ ಇರ್ತಾಳೆ, ನಿಮ್ಮೂರ ಪಕ್ಕದಲ್ಲೂ ದೇವಿ ಇರ್ತಾಳೆ. ಕೊಲ್ಲೂರು, ಚಾಮುಂಡೇಶ್ವರಿ, ಯಾವುದರಿಂದ? ಕಥೆಯಿಂದ. ಹಾಗಾಗಿ ಒಂದೊಂದ್ಸತಿ ಈ ಕತೆ ನಿಜ ಅಂತ ನೀವು ನಂಬ್ತೀರಾ ಸರ್? ನಂಗೆ ಭಾಳ ಇಷ್ಟ ಆಯಿತು. ಏನು ಇಷ್ಟ ಆಯಿತು ಅಂದರೆ, ಬಹಳ ಜಿಜ್ಞಾಸೆ ಇದೆ ಇದು. ಏನು ಅಂದರೆ, ವಚನ ಚಳವಳಿ ಅನ್ನೋದೊಂದು ನಡೆದೇ ಇಲ್ಲ ಅಂತ ವಾದಿಸುವ ಒಂದು ಗುಂಪು ಕೂಡ ಇದೆ. ಇದು ಹೇಗೆ ರಾಮಾಯಣ ಮಹಾಭಾರತಗಳಿವೆಯೋ ಹಾಗೆ ಇಡೀ ವಚನ ಚಳವಳಿ 15ನೇ ಶತಮಾನದಲ್ಲಿ ಒಂದು ಕಟ್ಟಲ್ಪಟ್ಟ ಅದು ಕಥೆಯೇ ಅಂತಲೂ ಇದೆ. ನಾನು ಹೇಳೋದು, ಆಯ್ತಪ್ಪ ಕತೆ ಒಪ್ಕೊಂಡೆ, ನಿಮ್ಮ ವಾದ ಆಯಿತು. ಸಮಸ್ಯೆ ಏನಪ್ಪ ವಚನ ಓದೋದಕ್ಕೆ? ಚೆನ್ನಾಗಿದೆ ತಾನೆ, ಅದರಲ್ಲಿರೋ ಫಿಲಾಸಫಿ ಚೆನ್ನಾಗಿದೆ ತಾನೆ, ಇರಲಿಲ್ವಾ? ಆಯಿತು. ಈಗ ಅವ್ರು ಇರಲೇ ಇಲ್ಲ, ಅಂಥದ್ದೊಂದು ಇರಲೇ ಇಲ್ಲ ಅನ್ನೋದ್ರಿಂದ ಇದರ ವಚನದ ಅರ್ಥದ ತೂಕಕ್ಕೇನಾದರೂ ವ್ಯತ್ಯಾಸ ಬರುತ್ತಾ? ಇಲ್ಲ. ಆದರೆ ಈ ಕಥೆಯಿಂದಾಗಿ ಇವನಿಲ್ಲಿ ಹುಟ್ಟಿದ್ದ, ಇವನಿಲ್ಲಿ ನಿಂತ್ಕೊಂಡು ಕೂಗ್ದ, ತೊಲಗುಂದ, ಈ ಕಥೆಯಿಂದಾಗಿ ವಚನಗಳನ್ನು ಓದ್ತಾರೋ ಇಲ್ವೋ ಮುಂದಿನ ತಲೆಮಾರು. ಆದರೆ ಈ ಕತೆ ನಾವು ಆರಂಭದಲ್ಲೇ ಇಲ್ಲಿ ಇದೆಯಲ್ಲ ಒಂದು ಮಾತು, ಊದಿ ತೂರಿ ಮುಂದೆ ಕಳಿಸೋದು ಅಂತ. ಹಾಗೆ ಅಲ್ಲಮನನ್ನು ನಿಮ್ಮ ಜಾಗದಲ್ಲಿ ನೀವು ಬಾಲ್ಯದಲ್ಲಿದ್ದಾಗ ಹೇಗೆ ಕೇಳಲ್ಪಟ್ಟಿರೋ ಈ ಕಥೆನ, ಹಾಗೆ ಇನ್ನೊಂದು ಮಗು ಕೇಳಲ್ಪಟ್ಟು ಮತ್ತೊಬ್ಬ ಹರಿಹರ ಶಿವಕುಮಾರ ಈ ಕಥೆಗಳಿಂದ ಹುಟ್ಟಬಹುದು. ಹಾಗಾಗಿ ಅಂಥ ಕಥೆಗಳು ಒಳ್ಳೆಯದು ಅಂತ. ನಂಬಿಕೆ ಅಲ್ಲ, ನಂಬಿಕೆ ಅಪನಂಬಿಕೆ ಅಲ್ಲ. ಅದರಿಂದ ಏನಾಗುತ್ತೆ, ಅದು ನಮ್ಮ ಭಾವಲೋಕದೊಳಗಡೆ ಏನು ಕೆಲಸ ಮಾಡುತ್ತೆ ಅನ್ನೋದು. ಹಾಗಾಗಿ ನಾನು ಸ್ವಲ್ಪ ತರ್ಕಬದ್ಧವಾಗಿ ಅದೇ ಕತೆ ಕಟ್ಬಿಡ್ತೀರಪ್ಪ ಅಂತ ಹೇಳ್ಬಹುದು, ಎಲ್ಲಿ ಒಂದು ಜರ್ನಲಿಸ್ಟಿಕ್ ಅಪ್ರೋಚಿಂದ. ಆದರೆ ಅಂತಹ ಕತೆಗಳು ಒಬ್ಬ ಹರಿಹರ ಶಿವಕುಮಾರ್ ಅಂತಹ ಅವರನ್ನು ಹುಟ್ಟಿಸಿ ಬೆಳೆಸಿ ಇಂತಹ ಪುಸ್ತಕವನ್ನು ಕೊಡುವುದಾದರೆ ಅಂತಹ ಕತೆಗಳು ಇರಲಿ ಅಂತ ನಾನು ಬಯಸ್ತೀನಿ. ಇನ್ನೊಂದು ಕುತೂಹಲ ಏನು ಅಂದರೆ, ಇವ್ರದ್ದು ಅರ್ಪಣೆ. ಅಲ್ಲಮನ ವಚನಾಭಿಮಾನಿ ನನ್ನಕ್ಕ ಶ್ರೀಮತಿ ನೀಲಲೋಚನ ಹಾಲಪ್ಪ ಇವರಿಗೆ ಅಂತ. ನನಗೆ ಈಗ ನಿಮ್ಮ ಮೇಲೆ ಅಲ್ಲಮನ ಪ್ರಭಾವ ಹೆಚ್ಚೋ ನಿಮ್ಮ ಅಕ್ಕನ ಪ್ರಭಾವ ಹೆಚ್ಚೋ ಅಂತ ಕುತೂಹಲ ಆಯಿತು. ಅಂದರೆ ಅವ್ರ ಅಭಿಮಾನಿ ಅಂದರೆ ಹೇಗೆ ಸರ್? ಅವರು ಓದ್ತಾ ಇದ್ರಾ? ಹೌದು, ನಮ್ಮ ತಂದೆನೂ ಓದ್ತಾ ಇದ್ರು. ನಮ್ಮ ಅಕ್ಕ ಜಾಸ್ತಿ ಓದಿ, ನನಗಿಂತ ಜಾಸ್ತಿ ಓದಿ. ಎಲ್ಲಿ ಸರ್ ಅವರು? ಶಿವಮೊಗ್ಗದಲ್ಲಿ. ಅಲ್ಲಿ ಇರ್ಸ್ಬಿಟ್ಟು ಬಂದ್ಬಿಟ್ರಾ? ಹೀಗೆ. ಆಮೇಲೆ ಇನ್ನೊಂದು ಮುಖ್ಯ ಪ್ರಶ್ನೆ, ಈ ಅಲ್ಲಮ ಹೀಗಿದ್ದ ಅಂತ ನೀವು ನಂಬ್ತೀರಾ? ಇಲ್ಲ, ಅಲ್ಲಿ ನಾವು ಅಲ್ಲಮ್ಮನ ಒಂದು ಚಿತ್ರ ಬರ್ಸ್ಬೇಕು ಅಂತ ಅಂದಾಗ ಕೆ ಮಕ್ಕಳಿಗೆ ನಾವು ಸಂಪರ್ಕ ಮಾಡಿದ್ವಿ. ಅಲ್ಲ, ಈ ಚಿತ್ರ ಅಲ್ಲಲ್ಲ, ಇನ್ ಜನರಲ್ ಕೆ ಮಕ್ಕಳಿಗೆ ನಾವು ಸಂಪರ್ಕ ಮಾಡಿದಾಗ ಆ್ಯಕ್ಚುಲಿ ಗುಬ್ಬಿ ಅವರು ವ್ಯಂಗ್ಯ ಚಿತ್ರಕಾರರು ಗುಬ್ಬಿ ಲಂಕೇಶ್ ಪತ್ರಿಕೆಯಲ್ಲಿ ಚಿತ್ರ ಬರೀತಾಯಿದ್ರು. ಅವರು ಕಾಂಟ್ಯಾಕ್ಟಲ್ಲಿ ನಾವು ಕೆ ಮಕ್ಕಳಿ ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ಅವ್ರು ಹೇಳಿದರು, ಅಲ್ಲಮ್ಮ ಹೀಗಿದ್ದ ಅನ್ನೋದಕ್ಕೆ ಯಾವುದಾದ್ರು ಒಂದೆರಡು ವಚನಗಳನ್ನು ನೀವು ಹುಡುಕೊಡಿ ಅಂತೇಳಿ. ಅದರಲ್ಲಿ ಆ ವಚನ ನಂಗೆ ನೆನಪಿಲ್ಲ, ನಾನು ಹೇಗೆ ಕಾಣ್ತಿದ್ದೆ ಅನ್ನೋ ಥರ ಒಂದು ವಚನ ಇದೆ. ನಾವು ಗಣೇಶ್ವರನಾಗಿ ತಾನೇ ವರ್ಣಿಸ್ಕೊಂಡಿದ್ದಾನೆ. ಅದು ಕೆಲವು ನನಗೆ ಮೆಮರಿ ಕಮ್ಮಿ ಆಗ್ತಾಯಿದೆ, ಏಜ್ ಆಗ್ತಾಯಿದೆ. ನಾನು ಹೇಗಿದ್ದೆ ಅಂತಲೂ ವಚನ ಬರೆದಿದ್ದಾನೆ. ಅವನನ್ನೇ ಅವನು ಡಿಫೈನ್ ಮಾಡ್ಕೊಂಡಿದ್ದಾನೆ. ನಾನು ಹೇಗೆ ಕಾಣ್ತಿದ್ದೆ ಅನ್ನೋದು ಬರ್ಕೊಂಡಿದ್ದಾನೆ ಒಂದೆರಡು ಕಡೆ. ಆ ಬೇಸಿಸ್ ಮೇಲೆ ಒಂದು ಚಿತ್ರ ಬರ್ಕೊಡಿ ಅಂತ ಮಕ್ಕಳಿಗೆ ಕೇಳಿದ್ದೆ. ಅವರು ಇದನ್ನು ಬರ್ಕೊಟ್ರು. ಇದನ್ನು ಇಲ್ಲಿ ಹಾಕಿದ್ದೀವಿ. ಆ ಒಂದು ಆಧಾರದ ಮೇಲೆ ಇದು ಈ ಚಿತ್ರಕ್ಕೂ ಸಂಬಂಧ ಇಲ್ಲ. ಇದು ಕಲಾವಿದನ ಚಿತ್ರ ಇದು.
ಬಟ್ ಇದು ನಾವು ಪ್ರಯತ್ನ ಮಾಡಿ ಬರ್ಸಿದ್ದಿದ್ದು, ಇದು 2ನೇ ಪೇಜಲ್ಲಿ. ಚೆನ್ನಾಗಿದೆ ಸರ್, ಹಾಂ, ಇದು ಚೆನ್ನಾಗಿದೆ. ಇದು ಅದನ್ನು ಕ್ರೆಡಿಟ್ ಕೊಟ್ಟಿದ್ದೀವಿ ನಾವು ಕೆ ಮಕ್ಕಳಿಗೆ. ಅಲ್ಲಮನ ರೇಖಾಚಿತ್ರ ಕೆ ಮಕ್ಕಳಿ ಅಂತ ಕ್ರೆಡಿಟ್ ಕೊಟ್ಟಿದ್ದೀವಿ. ಯಾಕೆ ಕೇಳಿದೆ ಅಂದರೆ, ಅಲ್ಲಮನಾಗಲಿ, ಬಸವನಾಗಲಿ, ಬುದ್ಧನಾಗಲಿ, ಅವ್ರು ಯಾರೂ ಬಹುಶಃ ನಾವು ಈಗ ಯಾವ್ಯಾವ ಚಿತ್ರಗಳನ್ನು ನೋಡ್ತಾ ಇದೀವೋ ಹಂಗಿರ್ಲಿಲ್ಲ, ಕಲ್ಪನೆ ಅಷ್ಟೇ. ನಮಗೊಂದು ಇಮೇಜ್ ಬೇಕು, ಅದನ್ನ ಮಾಡ್ಕೊಂಡಿದ್ವಿ. ವಚನದಲ್ಲಿ ಹೇಳ್ತಾರೆ, ಘನತರವಾದ ಚಿತ್ರದ ರೂಪು ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ. ಎದುರಿಸ್ಬೇಡಿ ಹಿಂಗೆಲ್ಲ, ಇದು ನಿಂತ್ಕೊಂಡು ವಚನ ಹೇಳ್ಬಿಟ್ಟು ನಾವು ಮೊದಲೇ ಕಷ್ಟದಲ್ಲಿ ಮಾತಾಡ್ತಾ ಇದೀವಿ. ನಾವು ಮೊದಲೇ ಕಷ್ಟದಲ್ಲಿ ಘನತರವಾದ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ಚೆನ್ನಾಗಿದೆ ಸರ್, ಇದು ಪ್ರಾಣ ಮುಖ್ಯ, ರೂಪ ಅಲ್ಲ. ಎಂತ ಚಿತ್ರನಾರು ಬರೀಬಹುದು, ಅದಕ್ಕೆ ಪ್ರಾಣ ಕೊಡಕ್ಕಾಗ್ತದ ಅಂತ ಅಲ್ಲಮನೆ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಸರ್, ಈ ಎಲ್ಲ ವಚನಗಳನ್ನು ಅಲ್ಲಮನೆ ಬರೆದಿದ್ದಾನೆ ಅಂತ ನೀವು ನಂಬ್ತೀರಾ? ಅದು ಎಲ್ ಬಸವರಾಜ್ ಹೇಳಿದ್ರಿಂದ ನಂಬ್ತೀನಿ. ಇದಕ್ಕೆ ಮೂಲ ಆಧಾರವಾಗಿ ಎಲ್ ಬಸವರಾಜ್ ಅವರ ಅಲ್ಲಮನ ವಚನ ಚಂದ್ರಿಕೆ ಅನ್ನೋ ಒಂದು ಅಧಿಕೃತವಾದ ಪುಸ್ತಕದಿಂದ ಇದನ್ನು ತಗೊಂಡಿರೋದು. ಅದು ಕನ್ನಡದ ಪಾಗು ಅಳಕಟ್ಟಿ ಅವ್ರ ನಂತರ ಅಧಿಕೃತವಾದ ಅಲ್ಲಮನ ವಚನಗಳ ಪುಸ್ತಕ ಅಂದರೆ ಎಲ್ ಬಸವರಾಜ್ ಅವರ ಪುಸ್ತಕ. ಅದನ್ನು ಇಟ್ಕೊಂಡೇ ನಂತರ ಬಂದಿರುವ ಎಲ್ಲ ಅಲ್ಲಮನ ವಚನಗಳ ವಿಶ್ಲೇಷಣೆಯು ಅದರ ಆಧಾರದ ಮೇಲಾಗಿದೆ. ಇನ್ನು ಸಿದ್ದೇಶ್ವರ ಸ್ವಾಮಿಗಳು ಕೂಡ ಅದನ್ನೇ ಆಧಾರ ಇಟ್ಕೊಂಡು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ ಬಸವರಾಜರ ಪುಸ್ತಕದಿಂದ ಇವೆಲ್ಲ ತಗೊಂಡಿದ್ದಾರೆ. ಬಸವರಾಜ್ ಅವರನ್ನು ನಂಬ್ತೀನಿ ಅಂತ ಹೇಳಿ ಅವ್ರನ್ನ ನಂಬಬೇಕಾಗ, ಯಾಕೆಂದರೆ ಅವರು ಓದಿ ತೂರಿ ಇಲ್ಲಿಗೆ ಬಂದಿದ್ರು. ನಾವು ಅವರು ಓದಿದ್ರು, ಅವ್ರು ತೂರಿದ್ರು, ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲ ಸರ್, ಅದು ಯಾಕೆ ಕೇಳಿದೆ ಅಂದರೆ, ಬಸವನ ವಚನಗಳಲ್ಲಾಗಲಿ ಅಲ್ಲಮನ ವಚನಗಳಲ್ಲಾಗಲಿ ನಾವು ಎಲ್ಲ ವಚನಕಾರರು ನೋಡಿದಾಗ ಕೆಲವು ಸತಿ ಪ್ರಕ್ಷಿಪ್ತ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ, ಮನಸ್ಸಿಗೆ 12ನೇ ಶತಮಾನದಿಂದ ಅದು 15ನೇ ಶತಮಾನಕ್ಕೆ ಬಂದಿದ್ದೆ ಕಾಪಿ ಆಗಿ, ಅದು ಎಲ್ಲೋ ಇರೋದನ್ನು ಇನ್ನೊಬ್ರು ಕಾಪಿ ಮಾಡಿ, ಆಮೇಲೆ 100 ವರ್ಷ ಎಷ್ಟೆಷ್ಟೋ ಕೈಗಳು ಅದನ್ನು ಕಾಪಿ ಮಾಡಿವೆ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ ಈ ಕಾಪಿನಲ್ಲಿ. ನಮ್ಮ OL ನಾಗಭೂಷಣ ಸ್ವಾಮಿಯವ್ರು ಹೇಳಿದ್ದು, ಈ ಯಾರೋ ಒಬ್ಬರು ಸಾಲ ಮಾಡಿ ಬಡ್ಡಿ ಕೊಡಬೇಕಾಗಿತ್ತಂತೆ. ಬಡ್ಡಿ ಕೊಡೋಕ್ಕಾಗಲ್ಲ, ಏನು ವಚನ ಕಾಪಿ ಮಾಡು ಅಂತ. ಬಡ್ಡಿ ವಚನಗಳ ಸಾರದು ಅಂತ ಹಾಗೆಲ್ಲ ಕಾಪಿ ಮಾಡಿಸಿದ್ದಾರೆ. ಒಬ್ಬಳು ಈ ವೇಶ್ಯೆ ವೃತ್ತಿಯನ್ನು ಮಾಡ್ತಿದ್ದಂಥವಳು, ಅವಳ ಮಗಳಿಗೆ ಬೇಸರ ಕಳೀಲಿಕ್ಕೆ ಅಂತ ವಚನಗಳನ್ನು ಕಾಪಿ ಮಾಡಿಸಿ ಹಾಡಿಸಿದ್ದು ಉಂಟು. ಈ ಥರ ಬೇರೆ ಬೇರೆ ಕಾರಣಗಳಿಗೆ 10 100 ಕೈಗಳು ಕಾಪಿ ಮಾಡುವಾಗ ಅಲ್ಲಿ ಅಷ್ಟು 10 ಕೈಗಳಾಗುವಾಗ ಏನು ಕೆಲಸ ನಡೆದಿಲ್ಲ ಅಂತ ಅನ್ನೋದನ್ನ ಒಪ್ಪೋದು ಸ್ವಲ್ಪ. ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಬರುತ್ತೆ, ಇದು ಬಸವಣ್ಣನ ವಚನ ಅಂತ ಬರುತ್ತೆ. ಅದು ನೋಡಿದ್ರೆ ಗೊತ್ತಾಗ್ತಿದೆ ವಾಟ್ಸಪ್ ವಚನ ಬಸವಣ್ಣಂದಲ್ಲ ಅಂತೇಳಿ. ವಾಟ್ಸಪ್ ವಚನ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈಗ ಅರ್ಥದ ಆಧಾರದ ಮೇಲಲ್ಲ, ವಚನ ಸಂದೇಶದ ಆಧಾರದ ಮೇಲೆ ಇದನ್ನ ಸೆಲೆಕ್ಟ್ ಮಾಡಿದ್ದಲ್ಲ. ಆ ವಚನದಲ್ಲಿ ಬಳಸಿರುವ ಅತ್ಯಂತ ಪವರ್ಫುಲ್ ಆದ ಮತ್ತು ಆಕರ್ಷಕವಾದ ಪದವನ್ನು ಇಟ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿರೋದು. ಇದಕ್ಕಿಂತ ಅರ್ಥಗರ್ಭಿತವಾದ ವಚನಗಳು ಬೇಕಾದಷ್ಟಿದ್ದಾವೆ. ಅದು ಅವನ್ನ ತಗೊಳಕ್ಕಾಗಿಲ್ಲ ನನಗೆ. ಯಾಕೆಂದರೆ ಇಲ್ಲಿ ನಾನು ಫೋಕಸ್ ಮಾಡಿರೋದು ಏನಂದರೆ, ಈ ವಚನದಲ್ಲಿ ಯಾವ ಪದ ಚೆನ್ನಾಗಿದೆ, ಯಾವ ಪದವನ್ನು ಅತ್ಯಂತ ಪವರ್ಫುಲ್ಲಾಗಿ ಬಳಸಿದ್ದಾನೆ ಅಲ್ಲಮ್ಮ ಅನ್ನೋ ಒಂದು ಆಧಾರದ ಮೇಲೆ ಒಂದೊಂದು ವಚನಗಳು ಸೆಲೆಕ್ಷನ್ ಆಗಿರೋದು. ಆಮೇಲೆ ಸಾಧ್ಯವಾದಷ್ಟು ಬೆಳಗಿನ ವಚನಗಳನ್ನ ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅವು ಬೆಳಗು ನಾವು ಅಷ್ಟು ಸುಲಭವಾಗಿ 2 ಪೇಜಲ್ಲಿ ಅದು ಮುಗ್ಸೋಕ್ಕಾಗಲ್ಲ. ಹಾಗಾಗಿ ಅದು ಸಾಮಾನ್ಯ ಓದುಗರಿಗೆ ಬೇಡ ಅಂತೇಳಿ ಬೆಳಗಿನ ವಚನಗಳನ್ನ ಇಲ್ಲಿ ತಗೊಂಡಿಲ್ಲ. ಅವ್ರು ಬರ್ದಿರೋದ್ರಲ್ಲಿ ಒಂದೆರಡು ಅಂದರೆ, ಅವರು ಪದದ ಒಂದು ಆಕರ್ಷಣೆಯ ಮೇಲೆ ನಾನು ಈ ವಚನ ಆರಿಸ್ಕೊಂಡೆ ಅಂತ ಹೇಳಿದ್ರಲ್ಲ, ಆಗ್ಲೇ ಮೊದಲನೇ ವಚನ ನೋಡಿದ್ರಲ್ಲ, ನಿಜವನ್ನ ಅರಿತ ಇಷ್ಟೇ. ನಾನು 3 ವಚನಗಳನ್ನ ಎಂಫಸೈಸ್ ಮಾಡ್ತೇನೆ. ಅದು ಮೊದಲನೇ ವಚನ ಇದೆ ನೋಡಿ, ಪುಸ್ತಕದ ಮೊದಲನೇ. ಇಲ್ಲ ಅನಿಸಿಕೆ ಕೆಳಗಡೆ ಬರೋ ವಚನ. ಅಲ್ಲಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಇಟ್ ಇಸ್ ಎ ಇನ್ವಿಟೇಷನ್ ಟು ಗಾಡ್. ಇಟ್ ಇಸ್ ಎ ಇನ್ವಿಟೇಷನ್ ಟು ಗಾಡ್ ಬೈ ಅಲ್ಲಮ್ಮ. ಅಯ್ಯ ನೀ ನನಗೆ ಗುರು ಒಪ್ಪಡೆ, ನಾ ನಿನಗೆ ಶಿಷ್ಯನಪ್ಪಡೆ, ಎನ್ನ ಕರಣಾದಿ ಗುಣಗಳ ಕಳೆದು, ಎನ್ನ ಕಾಯದ ಕರ್ಮವ ತೊಡೆದು, ಎನ್ನ ಪ್ರಾಣನ ಧರ್ಮವ ನಿಲ್ಲಿಸಿ, ನೀನೆನ್ನ ಮಾಡ ಈಶ್ವರ. ಇದು ಸಿಂಪ್ಲಿ ಇನ್ವಿಟೇಷನ್. ಇಟ್ ಇಸ್ ಇನ್ವಿಟೇಷನ್ ಟು ಗಾಡ್. ವೆರಿ ವೆರಿ ಸಿಂಪಲ್ ವಚನ. ಅಲ್ಲಮ್ಮನ ವಚನಗಳು ಅರ್ಥ ಆಗಲ್ಲ ಅನ್ನೋನು ಫಸ್ಟ್ ಇದನ್ನು ಓದಬೇಕು. ಅತ್ಯಂತ ಸಿಂಪಲ್, ಸರಳವಾಗಿದೆ. ಅಯ್ಯ ನೀನು ಎನಗೆ ಗುರು ಒಪ್ಪಡೆ, ನಾನು ನಿನಗೆ ಶಿಷ್ಯನಪ್ಪಡೆ, ಎನ್ನ ಕರಣಾದಿ ಗುಣಗಳ ಕಳೆದು.
ನನ್ನ ಕಿವಿಯು ಸೇರಿಸಿ ನನ್ನ ಪಂಚೇಂದ್ರಿಯಗಳಲ್ಲಿರುವ ಗುಣಗಳು ಅಂದರೆ ಸದ್ಗುಣ ಅಲ್ಲ. ಗುಣಗಳು ಅಂತ ಅಂದರೆ ನೋಡಿ, ಇದು ಶಬ್ದದ ಮ್ಯಾಜಿಕ್. ಬಂದು ಸೇರ್ಕೋ, ನೀನೆನ್ನ ಕರಸ್ಥಲಕ್ಕೆ ಅಂದರೆ ಅಂಗೈಗೆ ಬಂದು ಕಾರುಣ್ಯವ ಮಾಡು ಗುಹೇಶ್ವರ. ಇಷ್ಟು ಅವ್ರು ಹೇಳಿದ ಹಾಗೆ ಇನ್ವಿಟೇಷನ್ ಇದು. ಈ ಇನ್ವಿಟೇಷನ್ನ ಅವರು ಎಷ್ಟು ಸೂಕ್ತವಾಗಿ ತಮ್ಮ ಮುನ್ನುಡಿಯ ಕೊನೆಯದಾಗಿ ಬರೀತಾರೆ. ಅಂದರೆ ಈ ಪುಸ್ತಕ ನಾನು ಬರೀತಿದ್ದೆ, ಅದೇ ಅಲ್ವಾ ಸರ್ ಅರ್ಥ? ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಇದು ಏನಪ್ಪ ಕಾಲದ ಮಹಿಮೆ ಅನಿಸುತ್ತೆ ನನಗೆ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ಗುಹೇಶ್ವರನಿಗೆ ಕೊಟ್ಟ ಆಹ್ವಾನ ಇದು. ಇದನ್ನು ಶಿವಕುಮಾರ್ ಅವರು ಅಲ್ಲಮನಿಗೆ ಕೊಡ್ತಾ ಇದ್ದಾರೆ. ಹೌದಾ ಸರ್? ಅದೇ ವಚನ ಎಷ್ಟು 850 ವರ್ಷ, ಹತ್ತತ್ರ 800 ವರ್ಷಗಳ ಕಾಲ ಯಾರೋ ಊದಿ ತೂರಿ ಕಳಿಸಿದ ಒಂದು ವಚನ. ಅವರ ಪಾಲಿಗೆ ಗುಹೇಶ್ವರ ಗುರು ಆದರೆ ಇವರ ಪಾಲಿಗೆ ಅಲ್ಲಮ ಗುರು. ನೀನ್ ಬಾರಯ್ಯ ನನ್ನ ಕೈಗೆ, ಯಾಕೆ ಪೂಜೆ ಮಾಡಕ್ಕೆ ಅಂತ ಕರೆದ್ರೆ ಇವರು ಹೊಸ ಕಾಲದಲ್ಲಿ ಅಲ್ಲಮ್ಮ ನೀನ್ ಬಾ, ನನ್ನ ಕಾಯಕ್ಕೆ ಬಾ, ನನ್ನ ಪ್ರಾಣಕ್ಕೆ ಬಾ, ನನ್ನ ಭಾವಕ್ಕೆ ಬಾ, ಬಂದು ನನ್ನಿಂದ ಬರೆಸಯ್ಯ ಅಂತ ಹೇಳ್ತಿರೋದು. ಹೌದಾ ಸರ್? ಕಂಡಿಡ್ದು ಬಿಟ್ವಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಕಾಲ ಬೇರೆ ಆಗಬಹುದು, ಅದನ್ನ ಇಟ್ಟಿರುವ ಇದು ತುಂಬಾ ತುಂಬಾ ಅನನ್ಯವಾಗಿದೆ. ಈ ವಿಷಯವೇ ತುಂಬಾ ಅನನ್ಯವಾಗಿದೆ. ಹಾಗೆ ಇನ್ಯಾವುದೋ ಇನ್ನೂ ಒಂದು ವಚನದ ಬಗ್ಗೆ ನೀವು ಹೇಳಬೇಕು ಅನ್ಕೊಂಡ್ರೆ, ಇದು ಮೊದಲು ನಂಬರ್ 1 ಅಂದರೆ ನಿಜವಂದ್ರದ ನಿಶ್ಚಿಂತ, ಅದನ್ನ ಸಾಗರ ಮಾತಾಡಿದ್ರು. ಅದು ಒಬ್ಬ ಶರಣ. ನೀವು ಹೇಳಿದಲ್ಲ, ಲಿಂಗಾಯತರ ಫ್ಯಾಮಿಲಿಯಲ್ಲಿ ಹುಟ್ಟಿದವ ಮಾತ್ರ ಶರಣ ಅಲ್ಲ ಅಂತ, ಆ ಥರದ ಶರಣನ ಡೆಫಿನೇಷನ್ ಇದೆ. ಯಾರು ಶರಣ ಅಂತ ಹೇಳ್ತಾನೆ, ನಿಜವನರದ ನಿಶ್ಚಿಂತನೇ ಶರಣ, ಪರವನೊಳಕೊಂಡ ಪರಿಣಾಮಿಯೇ ಶರಣ, ಬಯಲಲ್ಲಿ ಒದಗಿದ ಭರಿತನೇ ಶರಣ. ಆ ಶರಣನ ಡೆಫಿನೇಷನ್ ಇದೆ. ಶರಣ ಬಯಲು ಏನೂ ಇಲ್ಲ, ಭರಿತ ಅಂದ್ರೆ ತುಂಬಿರುವವನು. ಬಯಲಲ್ಲಿ ಏನಿದೆ? ಖಾಲಿ. ಬಯಲೊದಗಿದ ಭರಿತ. ಎಷ್ಟು ಚೆನ್ನಾಗಿದೆ ನೋಡಿ. ಖಾಲಿ ಇದೆ, ಹೊರಗೆ ಖಾಲಿ ಇದೆ, ಏನೂ ಇಲ್ಲ, ಆದ್ರೆ ಅವನೊಳಗೆ ಎಲ್ಲವೂ ಇದೆ. ಬಯಲೊದಗಿದ ಭರಿತ. ಎಷ್ಟು ಚೆನ್ನಾಗಿದೆ ಸರ್ ಇದು ನೋಡಿ. ಅದು ಪದಗಳು ಹೆಂಗಿದೆ ಅಂದ್ರೆ ಏನು, ಅದನ್ನ ನಾನು ಫಸ್ಟ್ ವಚನ ಅಂತ ಸೆಲೆಕ್ಟ್ ಮಾಡಿದೆ. ನಿಜವನಿರದ ಇಲ್ಲಿ ಪದವೈಭವ ಇದೆ ಇದರಲ್ಲಿ. ಹೌದು ಹೌದು, ಬರೀ ಅರ್ಥ ಅಲ್ಲ, ಪದವೈಭವ ಇದೆ. ನಿಜವನಿರದ ನಿಶ್ಚಿಂತನೆ, ನಾ ಬರ್ತದೆ. ನಿಜವನಿರದ ನಿಶ್ಚಿಂತನೆ, ಮರಣವ ಗೆಲ್ಲಿದ ಮಹಾಂತನೆ ಮತ್ತು ಮಾ ಬರ್ತದೆ. ಗಣವ ಕಂಡ ಮಹಿಮನೆ, ಪರವನೊಳಕೊಂಡ ಪರಿಣಾಮಿಯೇ ಮತ್ತು ಪಾ ಬರ್ತದೆ. ಬಯಲೊದಗಿದ ಭರಿತನೆ ಬಾ ಬರ್ತದೆ. ಗೋಶ್ವರ ಲಿಂಗ ನಿರಾಳವನ್ನೊಳಗೊಂಡ ಸಹಜನ. ಬರೀ ಪದವೈಭವ ಇರೋಂಥ ವಚನ. ಹಾಗಾಗಿ ಇದನ್ನು ಮೊದಲನೇ ವಚನ ಅಂತ ಪ್ಲೇಸ್ ಮಾಡಿದೆ ನಾನು ಇದನ್ನ. ಕೊನೆಯ ಪುಸ್ತಕದ ಕೊನೆಗೆ ಹೋದರೆ ಪ್ರಾಣ ಪೂಜೆ ಅಂತ ಇದೆ, 75ನೇ ವಚನ. ಆ ಪ್ರಾಣ ಪೂಜೆಯಲ್ಲಿ ನನಗೆ ಇಷ್ಟವಾದ ಒಂದು ಪದ ಯಾವುದು ಅಂದರೆ, ನಾನು ಮಾಡುವ ಪ್ರಾಣ ಪೂಜೆಯಲ್ಲಿ ಮೌನವೇ ಗಂಟೆ ಅಂತ ಹೇಳ್ತೀನಿ. ಗಂಟೆಗೆ ಮೌನ ಇರಲಿ. ಗಂಟೆಯ ಗುಣಲಕ್ಷಣವೇ ಸದ್ದು ಮಾಡುವುದೇ ಗಂಟೆಯ ಗುಣಲಕ್ಷಣ. ಆದರೆ ಅಲ್ಲಮಾನ ಹೇಳ್ತಾನೆ, ನನ್ನ ಮೌನವೇ ಗಂಟೆ ಅಂತ ಹೇಳ್ತಾನೆ. ನೋಡಿ, ಒಂದ್ಸತಿ ಯಾಕೆ ನಮಗೆ ಇದು ಇವರೇ ಬರೆದಿದ್ದ ಅಂತ ಅನುಮಾನ ಹುಟ್ಟಿಸುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ರೂಪದಲ್ಲಿ ಒಂದು ಪ್ರಸ್ತುತಿ. ಈಗ ಸರ್ ಇದ್ದಾರೆ, ನಾನು ಅವ್ರ ವಿವರಣೆ ಕೇಳ್ತೀನಿ. ಕಾಮವಿಕಾರಿಗಳು ಅಂತ ಈ ಪುಸ್ತಕದಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ವಚನದಲ್ಲಿ ಅವ್ರಿಗೆ ಯಾವ ಪದ ಇಷ್ಟ ಆಗುತ್ತೋ, ಅಂದ್ರೆ ಯಾವ ಪದ ಪವರ್ಫುಲ್ ಅನ್ಸುತ್ತೋ, ಏನಪ್ಪ ಈ ಪದ ಹೀಗಿದೆ ಅನ್ಸುತ್ತೋ, ಆ ಪದವನ್ನೇ ಅದರ ಹೆಡ್ಲೈನ್ ಆಗಿ ಮಾಡಿ ಆಮೇಲೆ ವಚನ ಕೊಟ್ಟು ಅರ್ಥ ವಿಸ್ತಾರ ಮಾಡಿದ್ದಾರೆ. ಈ 6ನೇ ವಚನ ಇವರು ಈ ಪುಸ್ತಕದಲ್ಲಿ ತಗೊಂಡಿರೋದು. ಇದು ಕಾಮವಿಕಾರಿಗಳು ಅನ್ನುವ ಪದಕ್ಕೆ ನೀವು ಮಹತ್ವ ಕೊಟ್ಟಿದ್ದೀರಿ ಅಲ್ವಾ? ಆದರೆ ನನ್ನನ್ನ ಹಿಡಿದ ಪದ ಬಹುವಿಕಾರ ಅಂತ ಅನ್ನೋದು. ಹೇಳ್ತೀನಿ ಯಾಕೆ ಅಂತ. ನೋಡಿ, ಈ ವಚನ ಹೀಗಿದೆ. ಗಗನದ ಮೇಘಗಳೆಲ್ಲ ಸುರಿದವು ಸುಲಭ ಭೂಮಿಯ ಮೇಲೆ, ಭೂಮಿ ದಣಿಯುಂಡು ಸಸಿಗಳೆಲ್ಲ ಬೆಳೆದವು. ಬಹು ವಿಕಾರದಿಂದ ಬೆಳೆದ ಸಸಿಯ ವಿಕಾರದಿಂದ ಗ್ರಹಿಸುವ ಕಾಮವಿಕಾರಿಗಳು ಲಿಂಗವನೆತ್ತಬಲ್ಲರು ಗುಹೇಶ್ವರ. ನೋಡಿ, ಮೋಡ ಸುರಿತು ಭೂಮಿ ಮೇಲೆ, ಭೂಮಿ ಅದನ್ನ ಉಂಡು ಸಸಿ ಎಲ್ಲ ಬೆಳೀತು. ಬಹು ವಿಕಾರದಿಂದ ಬೆಳೆದ ಸಸಿಯ
ವಿಕಾರ ಎಲ್ಲಿ ಬಂತು ಸರ್ ಇಲ್ಲಿ? ವಿಕಾರ 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 ಅಂದ್ರೆ ನಮ್ಗೊಂದು ಅರ್ಥ ಇದೆ ಅಲ್ವಾ? ಅನ್ನೋ ಅರ್ಥ ಇದೆ ಅಲ್ವಾ? ಈಗ ಆಕಾಶದಿಂದ ಮಳೆ ಬಂತು ಭೂಮಿ ಮೇಲೆ, ಭೂಮಿ ಅದನ್ನುಂಡು ತಂಪಾಯ್ತು, ಸಸಿ ಎಲ್ಲ ಬೆಳೀತು, ಒಳ್ಳೆದ ಕೆಟ್ಟದಾಯ್ತು? ಒಳ್ಳೆದ್ ತಾನೆ. ಬಹು ವಿಕಾರದಿಂದ ಬೆಳೆದ ಸಸಿಯ ವಿಕಾರದಲ್ಲಿ ಗ್ರಹಿಸುವ ಕಾಮ ವಿಕಾರಿಗಳು. ಅಂದ್ರೆ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ, ಅದು ವಿಕಾರದಿಂದ ಎಲ್ಲಿ ಬೆಳೀತು? ಬಹು ವಿನ್ಯಾಸ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕೃತಿ ಅನ್ನೋದು ವಿಕಾರ ಆಗಕ್ಕೆ ಹೆಂಗ್ ಸಾಧ್ಯ ಅಂತ ಇವ್ರ ಪರಿಚಯ ಇಲ್ಲ ನನಗೆ. ನಿಮಗೆ ಫೋನ್ ಮಾಡ್ಬೇಕಿತ್ತು ನಾನು. ನಮ್ಮ ನಾಗಭೂಷಣ ಸ್ವಾಮಿ ಅವ್ರಿಗೆ ಮೆಸೇಜ್ ಮಾಡಿದೆ, ಇದು ಸರ್ ಹೆಂಗ್ ಸರ್ ಇದು ವಿಕಾರ ಹೆಂಗೆ ಸರ್? ಅವರೊಂದಿಷ್ಟು ಉದ್ದ ಅರ್ಥ ಹೇಳಿದ್ರು. ನಾನು ಅವ್ರ ವಾಟ್ಸಪ್ ಮೆಸೇಜ್ ಓದ್ತೀನಿ. ಈ ವಚನ ಸೆಲೆಕ್ಟ್ ಮಾಡಿದೆ, ಸ್ವಲ್ಪ ಕೇಳಿ. ಈ ವಚನ ಸೆಲೆಕ್ಟ್ ಮಾಡುವಾಗ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಇದರಲ್ಲಿ ಒಂದು ಕಾವ್ಯ ಗುಣ ಇದೆ. ಕಾವ್ಯ ಗುಣ ಇದೆ. ಗಗನದ ಮೇಘಗಳೆಲ್ಲ ಸುರಿದವು ಭೂಮಿಯ ಮೇಲೆ. ನಿಸರ್ಗವನ್ನು ಫೋಕಸ್ ಮಾಡಿ ಬರೆದಂಥ ವಚನ ಮೇಲ್ನೋಟದಲ್ಲಿ. ಒಳಗಡೆ ಬೇರೆ ಅರ್ಥಗಳಿದ್ದಾವೆ. ಗಗನದ ಮೇಘಗಳೆಲ್ಲ ಸುರಿದವು ಭೂಮಿಯ ಮೇಲೆ, ಭೂಮಿ ದಣಿವುಂಡು ಸಸಿಗಳೆಲ್ಲ ಬೆಳೆದವು. ಬಹು ವಿಕಾರದಿಂದ ಬೆಳೆದ ಸಸಿಯ ವಿಕಾರದಿಂದ ಗ್ರಹಿಸುವ ಕಾಮ ವಿಕಾರಿಗಳು ಅಂತ ಬರ್ತದಲ್ಲ, ಅದನ್ನ ನಾನು ಗಿರಿಕೆನ್ನೆ ಸಿನಿಮಾದ ಒಂದು ಚಿತ್ರದ ಸಾಂಗಿಗೆ ಕನೆಕ್ಟ್ ಮಾಡಿದ್ದೀನಿ. ಅದು ನನ್ನ ಫೋಕಸ್ ಆಗಿತ್ತು. ನೀವು ಆಧ್ಯಾತ್ಮಿಕ ಅರ್ಥ ಬಿಟ್ಬಿಡಿ, ನೀವು ಅದನ್ನ ನಾನು ಪದ ಪ್ರಯೋಗ ಅರ್ಥ ನೀವು ಓದಂಗಿಲ್ಲ. ಈ ಪ್ಯಾರಾಗ್ರಾಫ್ ಇಲ್ಲಿ ಗಿರಿಕೆನ್ನೆ ಸಿನಿಮಾದಲ್ಲಿ ಕಾಮ ವಿಕಾರದ ಬಗ್ಗೆ ಒಂದು ಬರುತ್ತೆ. ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ, ಕಾಣುವುದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಚರದಲ್ಲಿ, ಯಾರನ್ನೋ ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿತನು ಜಗದಲ್ಲಿ. ಇದು ಉದಯ ಶಂಕರ್ ಬರೆದ. ಇದು ಈ ಹಾಡಿಗೂ ಮತ್ತು ಈ ವಚನಕ್ಕೂ ಕನೆಕ್ಟಿವಿಟಿ ನಮಗೆ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಹಾಗಾಗಿ ಈ ವಚನವನ್ನು ಸೆಲೆಕ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಹೇಳ್ತಾರೆ ಇಂಟರ್ಪ್ರಿಟೇಷನ್ಸ್ ಇದೆಯಲ್ಲ, ಅದು ನೀವು ಹೇಳೋದು ನಿಜ, ಬಟ್ ಅದು ನನ್ನ ಉದ್ದೇಶ ಆಗಿರಲಿಲ್ಲ. ನಾವು ಬೇರೆ ಅಲ್ಲ ನೀವು ಸರಿಯಾಗಿದೆ ಅಂತ. ವಿಕಾರ ಅನ್ನೋ ಪದಕ್ಕೆ ನೀವು ಹೇಳಿದ್ರಲ್ಲ, ವಿಕಾರ ಅಂದ್ರೆ ವಿಕಾರ ಅಲ್ಲ, ಅದು ವಿನ್ಯಾಸ. ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿ ಆಯ್ತಲ್ಲ, ಅದನ್ನ ಕಾಮ ವಿಕಾರದಿಂದ ನೋಡೋದು ಅಂತ. ಅದ ಅರ್ಥನಾ? ವಿನ್ಯಾಸ ಅಂದ್ರೆ ನಮ್ಮ ಫೀಲ್ಡ್ ಆರ್ಕಿಟೆಕ್ಚರ್ ಅಂತೀವಿ ನಾವು. ಇಲ್ಲ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೆಳೆಯುತ್ತಾ ಬೆಳೆಯುತ್ತಾ ಆಕಾರ ಬದಲಾಗುವ, ಅಂದರೆ ಅಸ್ಥಿರವಾದ ರೂಪವನ್ನು ಸ್ಥಿರವೆಂದು ಭ್ರಮಿಸಿ ಅದನ್ನು ತಮ್ಮದಾಗಿಸಿಕೊಳ್ಳಲು ಬಯಸುವುದು ಕಾಮವಿಕಾರ. ಬದಲಾಗುವ ಆಸೆಯ ರೂಪ ಎಂದು ಹೇಳಬಹುದು. ಮಳೆ ಸುರಿದು, ಭೂಮಿ ತಣಿದು, ಸಸಿಗಳು ಬೆಳೆದು ಮರವಾಗಿ ನಾನಾ ಆಕಾರ ತಾಳುತ್ತವೆ. ಯಾವ ಒಂದು ಆಕಾರವೂ ಸ್ಥಿರವಲ್ಲ. ನಮಗೆ ಪ್ರಿಯವಾದ ಆಕಾರವನ್ನು ಶಾಶ್ವತವೆಂದು ಭಾವಿಸಿ ಅದು ನಮ್ಮದೇ ಆಗಿ ಉಳಿಯಬೇಕು, ಹಾಗೇ ಉಳಿಯಬೇಕು ಎಂದು ಬಯಸುವುದು ವಿಕಾರವಾದ, ಸ್ಥಿರತೆ ಇರದ ಬಯಕೆ. ಇದನ್ನು ಸಾಮಾನ್ಯವಾಗಿ ಕಾಮವಿಕಾರವೆಂದು ಬಹಳ ಸೀಮಿತ ಅರ್ಥದಲ್ಲಿ ತಿಳಿಯುತ್ತಾರೆ. ಅಂದ್ರೆ ವಿಕಾರ ಅಂದ್ರೆ ಅದು ಅಂತ, ಅದು ಬೇರೆ ಬೇರೆ ವಿನ್ಯಾಸಗಳಲ್ಲಿರುತ್ತೆ, ಅದನ್ನ ವಿಕಾರ ಅಂತ. ಇದೇ ಪದ ಸರ್ ಇನ್ನೊಂದರಲ್ಲೂ ಆರಿಸ್ಕೊಂಡಿದ್ದಾರೆ. ಬ್ರಹ್ಮಂಗೆ ದೂರುವೆನೆ. ನೋಡಿ ಸರ್, ಇದು ಒಂದು ಫೆಮಿನಿಸ್ಟ್ ಆಗಿ ನಾವು ಜಗಳನೂ ಆಡ್ಬೋದಾದಂತ ಒಂದು ವಚನ. ಬ್ರಹ್ಮಂಗೆ ದೂರುವೆನೆ, ಬ್ರಹ್ಮಂಗೆ ಕಂಪ್ಲೇಂಟ್ ಕೊಡ್ತೀರಾ? ಸರಸ್ವತಿಯ ವಿಕಾರ. ವಿಷ್ಣುವಿಂಗೆ ದೂರುವೆನೆ, ಲಕ್ಷ್ಮಿಯ ವಿಕಾರ. ರುದ್ರಂಗೆ ದೂರುವೆನೆ, ದೇವಿಯ ವಿಕಾರ. ಇನ್ನಾರಿಗೆ ದೂರುವೆ ಕಾಮನ ಹುಯ್ಯಲ, ಎಲ್ಲರೂ ತಮ್ಮ ತಮ್ಮ ಅವಸ್ಥೆಯ ಕಳೆಯಲಾರರು. ಪರದೈವವೆಂಬಂತೆ ನಾನು ಹೇಳ ಗುಹೇಶ್ವರ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಮ್ಗೇನಾದ್ರು ಪ್ರಾಬ್ಲಮ್ ಕಣಪ್ಪ, ಹೆಂಡತಿ ಕಾಟ ಕೊಡ್ತಾವಳೆ ಅಂತ. ನೋಡಿ ಸುಮ್ಮನೆ ಭಾಳ ಭಾಳ ಸೀಮಿತ ಅರ್ಥ ಇದು. ನಮ್ಗೇನೋ ಸಮಸ್ಯೆ ಇದೆ ಅಂತ. ಇದು ಹೆಂಗೆ ಸರ್ ಇದು? ಸರಸ್ವತಿ ವಿಕಾರ, ಲಕ್ಷ್ಮೀ ವಿಕಾರ, ದೇವಿ ವಿಕಾರ ಅಂದ್ರೆ ಏನು ಸರ್? ಈಗ ನಮ್ಗೆ ಏನೇ ಕಷ್ಟ ಬಂದ್ರೂ ಏನ್ ಮಾಡ್ತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರನಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ತೇವೆ. ಇದು ಬಹಳ ತಮಾಷೆಯಾಗಿ ಬರೆದಿರೋದು ಅಂತ ಕಾಣಿಸುತ್ತೆ ಇದರಲ್ಲಿ. ನಂಗೆ ಅನುಮಾನ ಆಯ್ತು, ಇದು ಅಲ್ಲಮ್ಮ ಹಿಂಗ್ ಬರೀತಾ ನನಗೆ ಸಾಧ್ಯನಾ ಅಂತ. ಇದು ಸಾಧ್ಯವೋ ಅಥವಾ ಇದು ಅಲ್ಲಮ್ಮ ಬರ್ದಿದ್ದು ಹೌದೋ ಅಲ್ಲೋ ಅಂತ ಅದು ಬೇರೆ ಡಿಸ್ಕಷನ್. ಇದು ವಚನ ಸಂಪುಟದಲ್ಲಿ ಇದೆ, ಅಧಿಕೃತವಾಗಿದೆ. ಬಟ್ ನಾನು ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ಇದರಲ್ಲಿ ಒಂದು ಫನ್ ಇದೆ. ಇದರಲ್ಲಿ
ಫೆಮಿನಿಸ್ಟ್ ಆಟಿಟ್ಯೂಡಲ್ಲಿ ಹೆಂಗೆ ಅಟ್ಯಾಕ್ ಮಾಡಿದ್ರೆ ಮಾಡುವ ಬೇರೆ ವಿಚಾರ. ಬಿಡಬೇಡಿ ಮಾಡಿ ನೀವು. ಈಗ ಯಾವುದೇ ಕಷ್ಟ ಬಂದಾಗ ನಾವು ತ್ರಿಮೂರ್ತಿಗಳ ಮೊರೆ ಹೋಗ್ತೀವಿ, ತ್ರಿಮೂರ್ತಿಗಳ ಮೊರೆ ಹೋಗ್ತೀವಿ. ಅವನು ಏನು ಮಾಡ್ತಾನೆ, ಅವರೇ ಸಮಸ್ಯೆಗಳಲ್ಲಿದ್ದಾರೆ. ಬ್ರಹ್ಮನಿಗೆ ದೂರುವಿಯ ಸರಸ್ವತಿಯ ವಿಕಾರ, ವಿಷ್ಣುವಿಗೆ ದೂರುವಿಯ ಲಕ್ಷ್ಮಿಯ ವಿಕಾರ, ರುದ್ರನಿಗೆ ದೂರುವೆ ದೇವಿಯ ವಿಕಾರ, ಇನ್ನಾರಿಗೆ ದೂರುವೆ ನಿಂದಿನಿ ಅಲ್ಲಿ ಮುಂದೆ ಬರ್ತದೆ. ಎಲ್ಲರೂ ತಮ್ಮ ತಮ್ಮ ಅವಸ್ಥೆಯ ಕಳೆಲಾರರು ಪರದೈವ ಎಂಬಂತೆ ನಾನು ಹೇಳಾಗುವೆ. ನಿಂದಿನಿ ಸರಿ ಮಾಡ್ಕೋ, ಯಾರೇ ಬರಲ್ಲ, ಯಾರ ಹತ್ರ ಹೋಗ್ಬೇಡ, ನಿಂದಿನಿ ಸರಿ ಮಾಡ್ಕೋ, ಯಾವ ದೇವರು ಹೆಲ್ಪ್ ಮಾಡೋದು. ಯು ಮ್ಯಾನೇಜ್ ಯುವರ್ ಸೆಲ್ಫ್ ಅನ್ನೋದೇ ಅಷ್ಟೇ ಇದು. ಯು ಮ್ಯಾನೇಜ್ ಯುವರ್ ಸೆಲ್ಫ್ ಅನ್ನೋದು ಇದು ನನಗೆ ಅಟ್ರಾಕ್ಟ್ ಆಗಿರೋ ವರ್ಡ್ ಏನು ಅಂದರೆ ಕಾಮನ ಹುಯಿಲು ಅನ್ನೋದು ಒಂದು ವರ್ಡ್. ಇನ್ನಾರಿಗೆ ದೂರವೇ ಕಾಮನ ಹುಯಿಲ್ಲ ಅಂತ. ಕಾಮನ ಹುಯಿಲು ಅಂದರೆ ಈ ಸಂಸಾರದ ತಾಪತ್ರಯಗಳು ಅಂತ. ಕಾಮ ಅಂದರೆ ಕಾಮನೇ ಆಗಬೇಕು ಅಂತ ಏನಿಲ್ಲ. ಹುಯಿಲು ಅಂದರೆ ದಿನನಿತ್ಯದ ತಾಪತ್ರಯಗಳು. ಕಾಮನ ಹುಯಿಲನ್ನ ಇನ್ನಾರಿಗೆ ದೂರವೇ ಆ ವರ್ಡ್ ನನಗೆ ಇಷ್ಟ ಆಗಿದ್ದರಿಂದ ಇದು ಅನನ್ಯವಾದ ಪದಪ್ರಯೋಗ ಅಂತ ಈ ವಚನವನ್ನು ಸೆಲೆಕ್ಟ್ ಮಾಡಿದ್ದೆ. ಆದರೂ ಆಮೇಲೆ ಮಾತಾಡೋಣ ಈ ವಿಷಯದ ಬಗ್ಗೆ, ಮುಂದಕ್ಕೆ ಹೋಗೋಣ. ಇದೊಂದು ವಚನದ ಬಗ್ಗೆ ಮಾತಾಡಿ ಬಹುಶಃ ಎಲ್ಲರೂ ಮಾತಾಡಬಹುದು, ಏನಾದರೂ ಚೆನ್ನಾಗಿರುತ್ತೆ ಅವಾಗ. ನೇತ್ರ ಮಹಿಮೆ ಅಂತ ಬಹಳ ಇಷ್ಟ ಆಯಿತು ಸರ್ ನನಗಿದೆ. ಕಣ್ಣಿಂಗೆ ಕಣ್ಣು, ಕಣ್ಣೋಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ. ಒಂಥರ ಏನು ಪನ್ ಅಂತೀವಲ್ಲ ಆ ಥರ ಇದು. ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗೆಟ್ಟಣ್ಣಗಳೆತ್ತಬಲ್ಲರು ನೋಡಯ್ಯ. ನೀವು ಕಣ್ಣುಗೆಟ್ಟಣ್ಣ ಅನ್ನೋ ಪದ ಚೆನ್ನಾಗಿದೆ ಸರ್ ಇದರಲ್ಲಿ. ನೇತ್ರ ಮಹಿಮೆ ಅನ್ನೋ ಪದ ಇವ್ರು ತಗೊಂಡಿದ್ದಾರೆ. ನೇತ್ರ ಮಹಿಮೆ ಎಂಥ ಪದ ಇದು ಅಂದರೆ, ನಮ್ಮ ಕಣ್ಣು ಏನೇನೇನೇನೆಲ್ಲ ನೋಡಿ ಒಳಗೋಗಿ ಏನು ಮಾಡುತ್ತೆ ಅಂದರೆ, ಕಣ್ಣಿಂಗೆ ಕಣ್ಣು, ಈ ಕಣ್ಣಿಗೆ ಒಂದು ಕಣ್ಣು, ಕಣ್ಣೋಡು ಕಣ್ಣು, ಈ ಕಣ್ಣೊಳಗೆ ಇನ್ಯಾರ್ದೋ ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ. ಈ ಕಣ್ಣು ನೋಡೋದ್ರಿಂದಲೇ ಎಲ್ಲ ಅನಾಹುತ ಅವಾಂತರ ಎಲ್ಲ. ಸೂತ್ರವೇ ಲಿಂಗ, ಆದರೆ ಅದನ್ನ ನೋಡೋದ್ರಿಂದಲೇ ಆಕಾರ ನಿರಾಕಾರ ಎಲ್ಲ ಕಾಣೋದು. ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಒಳಗೆ ಏನೇನೋ ಇರುತ್ತೆ. ಗೋಪ್ಯಕ್ಕೆ ಗೋಪ್ಯ, ಸೀಕ್ರೆಟ್ಸ್ಗಳಿರ್ತವೆ. ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗೆಟ್ಟಣ್ಣಗಳೆತ್ತವಲ್ಲರು ಅಂತ. ಏನು ಸರ್ ಇದು? ಕಣ್ಣುಗೆಟ್ಟವರು ಅಂತ. ನನಗೆ ಯಾವಾಗಲೂ ಕಣ್ಣು ಕಂಡ್ರೆ ನಮಗೆಲ್ಲ ಕಾಣುತ್ತಾ ಅಂತ ಒಂದು ಪ್ರಶ್ನೆ ಯಾವಾಗಲೂ ಅನಿಸುತ್ತೆ. ಯಾಕಂದರೆ ನಾನು 6ನೇ ಕ್ಲಾಸ್ ಹುಡುಗಿ ಇದ್ದೆ. ಮೊದಲನೇ ಸಲ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮ ಸೌತ್ಗೆ ಬರೋ ಹೊತ್ತಿಗೆ, ನಮ್ಮ ಮೈಸೂರು ಭಾಗಕ್ಕೆ ಅವ್ರು ಬಂದಾಗ ನಾನು 6ನೇ ಕ್ಲಾಸಲ್ಲಿದ್ದೆ. ಒಂದು ಶನಿವಾರ ನಾವು ಮಠ ಅಂದರೆ ಊಟಕ್ಕೆ ಹೋಗೋದು ಅಂತ, ವಿಚಾರ ಎಲ್ಲ ಗೊತ್ತಿಲ್ಲ. 12 ಗಂಟೆಗೆ ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಬಂದಾಗ ಬಾ ಹೋಗೋಣ ಅಂತ ಒಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಚಿಕ್ಕ ಮಕ್ಕಳು ಅಂತ ಮುಂದೆ ಕೂರಿಸ್ಬಿಟ್ಟಿದ್ರು ಅವರಿಲ್ಲಿ. ಆಗ ಒಂದು ದಾಸವಾಳದ ಹೂ ಇತ್ತು ಅವ್ರ ಮುಂದೆ. ನಾನು ಇದೇನು ಇವ್ರು ಬಿಳಿ ಬಟ್ಟೆ ಹಾಕೊಂಡಿದಾರಲ್ಲ ಸ್ವಾಮಿಗಳು ಅಂತಾರಲ್ಲ ಅಂತ ಫಸ್ಟು ಡೌಟು. ಅದು ಇವ್ರೇನು ಹಿಂಗೆ ಇವ್ರೆಂಥ ಸ್ವಾಮಿಗಳು ಬಿಳಿ ಬಟ್ಟೆ ನಾವು ನೋಡೇ ಇಲ್ಲ ಬಿಳಿ ಬಟ್ಟೆ ಹಾಕೊಂಡಿರೋರು. ನನ್ನ ಕಿವಿಯಲ್ಲಿ ಅಷ್ಟು ವರ್ಷದಿಂದ ಇರುವ ಒಂದು ಮಾತು, ಮತ್ತೆ ಮತ್ತೆ ನಾನು ಕೇಳಿಕೊಳ್ಳುವ ಮಾತು. ನಾನು 6ನೇ ಕ್ಲಾಸಲ್ಲಿದ್ದೆ. ಈ ಸಭೆ ಇದೊಂದು ಕುರ್ಚಿ ಅದ, ಕೊಟ್ಟಾರ, ಎಷ್ಟು ಹೊತ್ತು ಕೊಡ್ತಾರ? ನನಗೂ ಒಂದದ, ನಿಮಗೂ ಒಂದದ. ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮದು ಹೋಗ್ತದ, ನಮ್ಮದು ಹೋಗ್ತದ ಅಂತ. ನನಗೆ ಕುರ್ಚಿ ಇರಲಿಲ್ಲ, ಕೆಳಗೆ ಕೂತಿದ್ದೆ, ಅದು ಇರಲಿಲ್ಲ. ಇನ್ನೊಂದು ಮಾತು, ಹೂವದ ಎಷ್ಟು ಚಂದ ಅದ, ನೀವು ನೋಡ್ಬೇಕ. ಎಷ್ಟು ಸರಳ ಅದ ನೋಡಿ. ಹೂ ಇದೆ, ಎಷ್ಟು ಚೆನ್ನಾಗಿದೆ, ನೀವು ನೋಡಬೇಕು. ಅಯ್ಯೋ ಹೂ ಇದೆ, ಕಾಣಲ್ವ ನಮಗೆ? ಕಣ್ಣಿದ್ದವ್ರಿಗೆಲ್ಲ ಕಾಣುತ್ತೆ, ಕಾಣಲ್ಲ. ಹೂವದ ಎಷ್ಟು ಚಂದದ, ಚಂದನೂ ಇದೆ. ಚಂದ ಕಾಣಬೇಕು ಅಂದರೆ ನೀವು ನೋಡಬೇಕು. ಹೂ ಇದೆ, ಕಾಣುತ್ತೆ, ಚಂದ ಕಾಣಬೇಕು ಅಂದರೆ ಒಳಗೊಂದು ಅಂತರ್ದೃಷ್ಟಿ ಇರಬೇಕು. ಎಷ್ಟು ಸರಳ ಇದೆ, ಬಹಳ ದೊಡ್ಡ ಅರ್ಥ ಇದು. ಹೂ ಅದ, ಎಷ್ಟು ಚಂದದ, ನೀವು ನೋಡಬೇಕಾ.
ಈ ನೇತ್ರ ಮಹಿಮೆ ನನಗದನ್ನು ನೆನಪಿಸ್ಬಿಡ್ತು. ಅಂದರೆ ಕಣ್ಣು ಕೆಟ್ಟಣ್ಣಗಳೆತ್ತಬಲ್ಲರು ಅಲ್ವಾ. ನಮ್ಮ ಕಣ್ಣು ಕೆಟ್ಟು ಕೂತಿದ್ರೆ ನಮಗೆ ಇಲ್ಲಿ ಬಂದ ತಕ್ಷಣ ಯಾವ ಪುಸ್ತಕ ಇದೆಯಪ್ಪ ಅಂತ ಕಾಣೋದ್ರ ಬದಲು ಇದು ಯಾವ ಏರಿಯಾದಲ್ಲಿದೆ, ಇದಕ್ಕೆ ಎಷ್ಟು ಬಾಡಿಗೆ ಇರ್ಬೋದು, ಎಷ್ಟು ಸ್ಕ್ವೇರ್ ಫೀಟು, ಇದು ಕಣ್ಣು ಗೆಟ್ಟತನ. ಇದು ದೃಷ್ಟಿ ಇರೋರು ಬೇರೆ ನೋಡ್ತಾರೆ, ಕಣ್ಣಿದ್ದವ್ರು ಬೇರೆ ನೋಡ್ತಾರೆ. ಕಣ್ಣಿದ್ದವ್ರಿಗೆಲ್ಲ ದೃಷ್ಟಿ ಇರಲ್ಲ. ಇದು ನೇತ್ರ ಮಹಿಮೆ. ಇದು ಹೆಸರೆಷ್ಟು ಚೆನ್ನಾಗಿದೆ ಇದ್ರದ್ದು, ನೇತ್ರ ಮಹಿಮೆ. ಹೇಳಿ ಸರ್. ಇಲ್ಲೊಂದು ಭಗವದ್ಗೀತೆ ರೆಫರೆನ್ಸ್ ಹಾಕಿದ್ದೀನಿ ನಾನು. ಅದರಲ್ಲಿ ಕೃಷ್ಣನ ಹೇಳ್ತಾನೆ, ನನ್ನ ವಿಶ್ವರೂಪ ದರ್ಶನವನ್ನು ಮಾಡೋದಕ್ಕೆ ನಿನ್ನ ಸಾಮಾನ್ಯ ಕಣ್ಣುಗಳಿಂದ ಸಾಧ್ಯ ಇಲ್ಲ, ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕಾಣಿಸ್ತೀನಿ. ನಾನು ಆ ಸಮಯದಲ್ಲಿ ನೀನು ನನ್ನ ವಿಶ್ವರೂಪ ದರ್ಶನ ಮಾಡು. ವಿಶ್ವರೂಪ ದರ್ಶನ ಆದ ನಂತರ ನಾನು ನಿನ್ನ ದಿವ್ಯ ದೃಷ್ಟಿಯನ್ನು ನಾನು ವಾಪಸ್ ತಗೊಳ್ತೀನಿ. ಆಮೇಲೆ ಅಲ್ಲಿಗೆ ಭಗವದ್ಗೀತೆ ಮುಗಿತದೆ. ಸೊ ಅದನ್ನು ಈಗ ರೆಫರೆನ್ಸ್ ಕೊಟ್ಟಿದ್ದೀನಿ. ಒಳ್ಳೆಯದನ್ನು ನೋಡೋದಕ್ಕೆ ನಮಗೆ ದಿವ್ಯ ದೃಷ್ಟಿ ಬೇಕು, ದೇವರ ಕಾಣಿಸೋ ದಿವ್ಯ ದೃಷ್ಟಿ ಬೇಕು. ಅದಿಲ್ಲ ಅಂದರೆ ಒಳ್ಳೆಯದು ನಮಗೆ ಕಾಣಲ್ಲ. ನೇತ್ರಮಯಿ ಅದು ಭಗವದ್ಗೀತೆ 11ನೇ ಚಾಪ್ಟ್ರಲ್ಲಿ ಬರೋದು. ಅದನ್ನು ಅವನು ದಿವ್ಯ ದೃಷ್ಟಿಯನ್ನು ಕರುಣಿಸಿ ವಿಶ್ವರೂಪ ದರ್ಶನ ಮಾಡಿಸಿದ ಮೇಲೆ ಅದು ವಾಪಸ್ ತಗೊಳ್ತಾರೆ. ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮಸ್ತದಲ್ಲಿ. ಆಮೇಲೆ ಇದನ್ನು ಇದರಲ್ಲೊಂದು ಯಾವುದು ದಾರಿ ತಪ್ಪಿದ ಮಗ ಸಿನಿಮಾದ ಹಾಡು ಕನೆಕ್ಟ್ ಮಾಡಿದ್ದೀನಿ. ಕಣ್ಣಂಚಿನ ಈ ಮಾತಲ್ಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಇಲ್ಲಿದೆ. ಇದು ಭಾರಿ ಫೇಮಸ್ ಆದ ಒಂದು ಆಗಿನ ಕಾಲದ ದಾರಿ ತಪ್ಪಿದ ನೋಟದ ಸುಖ ಅದು ಬಹಳ ಪವರ್ಫುಲ್ ಆದ ಒಂದು ನೋಟದ ಸುಖ, ಅನುಪಮ ಸುಖಿ, ಇವೆಲ್ಲ ಭಾರಿ ಅನನ್ಯವಾದ ಪದ ಪ್ರಯೋಗಗಳು. ನೀನ್ ಬರೀ ಪ್ರಶ್ನೆ ಕೇಳ್ತೀಯ, ನಿನಗೆ ಉತ್ತರ ಯಾವತ್ತೂ ಸಿಗಲ್ಲ ಅಂತ ಹೇಳ್ತಿರುತ್ತೆ ಯೂನಿವರ್ಸ್. ಬರೀ ಪ್ರಶ್ನೆನೇ ಕೇಳ್ಕೊಂಡಿದ್ ಸಾಯಿ ನೀನು ಅಂತ. ಹಂಗಿದೆ ಇದು. ವಿಚಾರವೆಂಬುದು ಸಂದೇಹಕ್ಕೊಳಗು ನೋಡ, ವಿಚಾರಿಸುವ ನಕ್ಕರ ನೀನಾರೆಂಬುದನ್ನೆತ್ತಬಲ್ಲೆ ಮರುಳೆ, ವಾಗ್ ಮನೋತೀತವಾದ ಘನವು ವಿಚಾರಕ್ಕೆ ನಿಲುಕುವುದೇ. ವಾಗ್ ಮನೋತೀತವಾದ ಘನ ಒಂದಿದೆ ಈ ಯೂನಿವರ್ಸಲ್. ಅಂಥದ್ದು ಏನೋ ಒಂದು ಬೆಳಕಿದೆ, ಶಕ್ತಿ ಇದೆ, ಅದು ನಿನ್ನ ಕೇವಲ ವಿಚಾರಕ್ಕೆ ನಿಲುಕುವುದೇ. ಗುಹೇಶ್ವರ ಲಿಂಗವು ತನ್ನ ತಿಳಿದು ನೋಡಿಹನೆಂಬವರನ್ನು ವಿಚಾರವೆಂಬ ಬಲೆಯಲ್ಲಿ ಕೆಡಹಿದನು. ಎಷ್ಟು ಚೆನ್ನಾಗಿದೆ ಸರ್ ಇದು. ಇವರು ಆರಿಸ್ಕೊಂಡಿರೋ ಪದ ವಿಚಾರವೆಂಬ ಬಲೆ. ಕೊನೆ 2 ಸಾಲು ತುಂಬಾ ಚೆನ್ನಾಗಿದೆ. ಡೌಟ್ ಮಾಡ್ತಾ ಇರ್ತೀವಲ್ಲ ನಾವು, ತನ್ನ ತಿಳಿದು ಅಂದ್ರೆ ನನ್ನ ಬಗ್ಗೆ ಗೊತ್ತಾ ನಿಂಗೆ, ನಾನು 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 ಅಂತಿರ್ತೀವಲ್ಲ, ತನ್ನ ತಿಳಿದು ನೋಡಿಹೆನೆಂಬುವರ ಅಂದ್ರೆ ನನ್ಗೆಲ್ಲಾ ಗೊತ್ತಿದೆ ಅನ್ನುವವರ, ತನ್ನ ತಿಳಿದು ನೋಡಿಹೆನೆಂಬುವರ ವಿಚಾರವೆಂಬ ಬಲೆಯಲ್ಲಿ ಕೆಡಹಿದನು. ತರ್ಕ 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 ಅದನ್ನೇ ಮಾಡ್ಕೊಂಡಿರೋ ನಿನಗೆ ಅಂತಿಮ ಸತ್ಯ ಸಿಗಬಾರ್ದು ಅಂತ ವಿಚಾರವೆಂಬುದು ಸಂದೇಹಕ್ಕೊಳಗ್ ಮಾಡ್ತಾನೆ ಇರುತ್ತೆ. ಯಾವಾಗ್ಲೂ ಸಂದೇಹನೇ ಇದ್ರೆ ನಾವು ಬೀಳೋದು ವಿಚಾರದ ಬಲೆಗೆ ಅಂತ. ಸರ್ ವಿಚಾರದ ಬಲೆ ಅಂತನ್ನುವ ಒಂದು ಪದನ ಇಲ್ಲಿ ತಗೊಂಡಿದ್ದಾರೆ. ಈ ತರ ತುಂಬಾ ಇದೆ. ಅಂದ್ರೆ ಹೇಳ್ತಾ ಹೋದ್ರೆ ಎಲ್ಲಾ ಇದನ್ನು ಎಲ್ಲಾ ವಚನಗಳದ್ದು ಮೌನವೇ ಗಂಟೆ ಅಂತ ಹೇಳಿದ್ರಲ್ಲ, ಎಂಥ ಪದ ಅದು. ಮೌನವೇ ಗಂಟೆ ಅಂತ ಅದು ಸುಮ್ಮನೆ ಕೂತ್ಬಿಡ್ಬೇಕು ಅಂತ ಅನ್ಸುತ್ತೆ. ಚಿಂತ, ಮೌನವೇ ಗಂಟೆ, ಈ ತರದ್ದನ್ನೆಲ್ಲ ಕೇಳಿದಾಗ ಇನ್ನೇನ್ ಮಾತಾಡೋದಿದೆ ಅದ್ರ ಆಚೆ ಅಂತ ಅನ್ಸುತ್ತಲ್ಲ, ಸಾಕು ಅನ್ಸುತ್ತೆ. ಕನ್ನಡ ಸಿನಿಮಾದಲ್ಲಿ ಸಂಸ್ಥೆಯ ಕಡೆಯಿಂದ ಗೌರವಗಳು. ಅದ್ಭುತವಾದ ಪುಸ್ತಕಗಳನ್ನು ಬರೆದಿದ್ದಾರೆ. ಇವ್ರದ್ದು ನಮ್ಮದೇ ಪಬ್ಲಿಕೇಶನ್ ಮೂಲಕ ಹೇಳ್ತೀನಿ ಕೇಳಿ ಅಂತ ಹೇಳಿ ಒಂದು ಅದ್ಭುತ ಲೇಖನಗಳ ಸಂಗ್ರಹ ಬಂದಿದೆ, ಓದಿ. ಇತ್ತೀಚೆಗೆ ಹೊಸದಾಗಿ ಬಂದಿರೋದು ಇಳ್ಕೊಳ್ಳೋಕೊಂದೂರು. ಮೈಸೂರು ಸೊಗಡು ಅಂದರೆ ಇವರೇ ಹೇಳೋದು. ಕೆಲವು ಟೈಮ್ ಎಲ್ಲರೂ ಚಾಮರಾಜನಗರಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾನು ಮೈಸೂರಲ್ಲೇ ಓದಿದ್ದು. ಮೈಸೂರು ಸೊಗಡಿನ ಒಂದು ಒಳ್ಳೆಯ ಪರಿಚಯ ನನಗಿದೆ. ನಾನು ಮಲೆನಾಡನಾಗಿದ್ದರೂ ಮೈಸೂರು ನಿಜವಾದ ಸೊಗಡು ಯಾವುದು ಅಂತ ಕೇಳ್ತಾ ಹೋದರೆ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತಿರುಗಬೇಕು. ಸೊ ಅಲ್ಲಿ ಗೊತ್ತಾಗುತ್ತೆ ಆ ಸೊಗಡಿನ ಭಾಷೆ, ಅಲ್ಲಿಯ ಭಾಷೆ ಜೊತೆಗೆ ಅಲ್ಲಿಯ ಆಲೋಚನೆಗಳು, ಅಲ್ಲಿಯ ಪಾತ್ರಗಳು ನಿಮ್ಮನ್ನು ತುಂಬ ಚೆನ್ನಾಗಿ ಕಾಡುತ್ತೆ ಅಂತ ಒಂದು ಅದ್ಭುತವಾದ ಪುಸ್ತಕ ಹೇಳ್ಕೊಳ್ಳೋಕೊಂದವರು. ಅದು ಕೂಡ ಇದೆ.
ಮತ್ತೊಂದು ಅದ್ಭುತವಾದ ಕಾದಂಬರಿ ಬರೆದಿದ್ದಾರೆ ದಾರಿ. ಸೊ ಅದನ್ನು ಕೂಡ ಓದಬೇಕು. ನಾನು ಮುಂಚೆನೇ ಹೇಳಿದಾಗೆ ಕುಸುಮ ಅವ್ರು ತುಂಬ ಬರೆಯೋಕ್ಕಿದೆ, ಸೊ ನಾವು ಬರೆಸ್ಬೇಕು ಅವ್ರ ಕೈಲಿ. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ. ಹಾಗೆ ಇಷ್ಟೊತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟ ಪೂಜೆ ಅವರಿಗೆ ನಮ್ಮವರಿಂದ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಪೂಜಾ.